ಹೇಗೆ ಒಬ್ಬೊಬ್ಬರ ಜೀವಿತದಲ್ಲಿ ಅದ್ಭುತ ಮಾಡ್ತಿ ಗೊತ್ತಿಲ್ಲ, ನೀನು ಅದ್ಭುತ ಮಾಡು. ಈ ಕ್ರಿಸ್ಮಸ್ ಸಂದರ್ಭ ವೇಳೆಯಲ್ಲಿ ನಾವು ಪ್ರಾರ್ಥಿಸ್ತೇವೆ ದೇವ, ನಮಗಂತೂ ಅವಕಾಶ ಕೊಟ್ಟಿದ್ದೀನಿ ಸನ್ನಿಧಿಲಿ ಆರಾಧಿಸುವಾಗೆ, ಸ್ತುತಿ ಮಾಡುವಾಗೆ, ಮಹಿಮೆ ಪಡಿಸುವಾಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಮತ್ತು ಅನೇಕ ಜನರಿಗೆ ನಾವು ಪ್ರಾರ್ಥಿಸ್ತೇವಪ್ಪ, ಇನ್ನೂ ಯಾರು ನಿನ್ನ ಆಲಯಕ್ಕೆ ಅವಕಾಶ ಕೊಡ್ಲತ್ತಿಲ್ಲಪ್ಪ ಕರ್ತನೆ, ಅವರಿಗೆ ನಾವು ಪ್ರಾರ್ಥಿಸ್ತೇವೆ, ಬೇಗನೆ ಅವಕಾಶ ಕೊಡುವಾಗೆ ನೀನು ಸಹಕರಿಸ್ತೀವಿ. ಮತ್ತು ಕೆಲವೊಬ್ಬರಿಗೆ ನೋಡ್ತೇವೆ ಈ ಹಬ್ಬದೊಂದು ಸಂದರ್ಭದಲ್ಲಿ ಬಟ್ಟೆಗಾಗಿ ಕೆಲವೊಂದು ಮನೆಯಲ್ಲಿ ಜಗಳಗಳು ಅಪ್ಪ ಕರ್ತನೆ, ಊಟಕ್ಕಾಗಿ ಕೆಲವೊಂದು ಮನೆಯಲ್ಲಿ ಜಗಳ ಅಪ್ಪ ಕರ್ತನೆ, ಇವೆಲ್ಲದರಿಂದ ನಾನು ನೋಡ್ತೇವಪ್ಪ ಕರ್ತನೆ. ಒಂದೊಂದು ಕುಟುಂಬದಲ್ಲಿ ಈ ದಿನ ಸಮಾಧಾನ ಇರಲ್ಲ, ಈ ದಿನ ಶಾಂತಿ ಇರಲ್ಲ. ಆದರೆ ನೀನು ಸರ್ವ ಲೋಕಕ್ಕೆ ನೀನು ಸ್ಪಷ್ಟವಾಗಿ ಸಮಾಧಾನವನ್ನು ಹುಟ್ಟಿಸಿ ಸಮಾಧಾನವನ್ನು ತಂದಿದ್ದಿ. ನಿನ್ನಿಂದ ಇದು ಅದ್ಭುತ ಆಗ್ಯದಪ್ಪ ಕರ್ತನೆ. ನಿನ್ನ ಸನ್ನಿಧಿಯಲ್ಲಿ ಯಾರು ನಿರಾಶ್ಯವಾಗಿ ನಿರ್ಲಕ್ಷ್ಯವಾಗಿ ಕೂಡ ಇರ್ಲಕ್ಕೆ ಸಾಧ್ಯ ಇಲ್ಲ ಕರ್ತನೆ. ಯಾರಿಗೆ ಸಹಾಯ ಬೇಕು ಕರ್ತನೆ, ಯಾರ ಮನೆಯಲ್ಲಿ ಅಯ್ಯೋ ನನಗಿದು ಬೇಕಾಗಿದ್ದರೂ ಚಂದ ಇತ್ತು ಕೊಟ್ಟರು, ಕೊಡುವುದಾದ್ರೆ ಚಂದಿತ್ತು ಎಂಬುದಾಗಿ ಒಳ್ಳೆಯದಾಗಿತ್ತು ಎಂಬುದಾಗಿ ಆಲೋಚನೆ ಮಾಡ್ತಕ್ಕಂಥವ್ರಾಗಿದ್ದರು ದೇವ, ಇಲ್ಲದಂಥವ್ರಿಗೆ ನೀ ಸಹಾಯ ಮಾಡ್ತೀವಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ. ಇದ್ದರಿಗೆ ಹಬ್ಬದ ಕರ್ತನೆ, ಇಲ್ಲದರಿಗೆ ಹಬ್ಬ ಇಲ್ಲ, ಆದರೆ ಇಲ್ಲದರೂ ಕೂಡ ಹಬ್ಬ ಆಚರಣೆ ಮಾಡುವಾಗೆ ನೀನು ಸಹಾಯ ಮಾಡು. ಹೇಗೆ ಯಾರಿಂದ ನೀನು ಸಹಾಯ ಮಾಡ್ತಿ, ಹೇಗೆ ಯಾವ ರೀತಿ ನೀನು ಸಹಕರಿಸ್ತಿ ಗೊತ್ತಿಲ್ಲ ದೇವ, ನೀನು ಸಹಾಯ ಮಾಡು. ನಮಗೆ ಹೇಗೆ ಸಹಾಯ ಮಾಡಿದೋ ಕರ್ತನೆ, ನಮ್ಮ ಕುಟುಂಬಕ್ಕೆ ಹೇಗೆ ಸಹಾಯ ಮಾಡಿದೋ ಅದೇ ಥರ ಅನೇಕ ಕುಟುಂಬಕ್ಕೆ ನಿನ್ನ ಸಹಾಯ ಬೇಕಪ್ಪ ಕರ್ತನೆ. ಯಾವ್ಯಾವ ಕುಟುಂಬಕ್ಕೆ ನಿನ್ನ ಸಹಾಯ ಬೇಕೋ ಅವೆಲ್ಲ ಕುಟುಂಬಗಳಿಗೆ ನಿನ್ನ ಸಹಾಯ ಮಾಡು. ಆ ಎಲ್ಲ ಕುಟುಂಬದವರು ಉಲ್ಲಾಸದಿಂದ, ಉತ್ಸಾಹದಿಂದ, ಸಂತೋಷದಿಂದ, ಸಡಗರದಿಂದ ನಿನ್ನನ್ನು ಸ್ವಾಗತಿಸುತ್ತಾ ಹಬ್ಬ ಆಚರಣೆ ಮಾಡುವಾಗ ನೀನು ಸಹಕರಿಸಿ ಎಂಬುದು ನಾವು ಪ್ರಾರ್ಥಿಸುತ್ತೇವೆ. ಸಭೆಯಾಗಿ ಪ್ರಾರ್ಥನೆ ಮಾಡುವ ಹಾಗೆ ನಮ್ಮನ್ನು ಅವಕಾಶ ಕೊಟ್ಟಿದ್ದೀವಿ, ನನಗೆ ಸ್ತೋತ್ರ ಸಲ್ಲಿಸ್ತೇವೆ ದೇವ. ನಿನ್ನ ಮಹಿಮೆ ಆಗಲಿ, ನಿನಗೆ ಮಾತ್ರ ಘನತೆ ಆಗಲಿ. ಥ್ಯಾಂಕ್ ಯು ಜೀಸಸ್. ಸ್ತೋತ್ರ 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 ಸ್ತೋತ್ರ. ನಾನು ನನ್ನ ಮನೆಯು ನನ್ನ ಮನೆಯವರೆಲ್ಲರೂ ನಿನ್ನನ್ನೇ ಸ್ತುತಿಸುವೆವು. ನಾನು ನನ್ನ ಮನೆಯು ನನ್ನ ಮನೆಯವರೆಲ್ಲರೂ ನಿನ್ನನ್ನೇ ಸ್ತುತಿಸುವೆವು. ಗರ್ಭದಲ್ಲಿ ಕಾದಂತೆ ಕಾದೆ, ಅದು ಅಳಿಯದೆ ಕಾಪಾಡಿ ಕಾದೆ. ಗರ್ಭದಲ್ಲಿ ಕಾದಂತೆ ಕಾದೆ, ಅದು ಅಳಿಯದೆ ಕಾಪಾಡಿ ಕಾದೆ. ಎಬಿನೇಜರೇ ಎಬಿನೇಜರೇ, ಇದುವರೆಗೂ ಕಾದವನೇ. ಎಬಿನೇಜರೇ ಎಬಿನೇಜರೇ, ಇದುವರೆಗೂ ಹೊತ್ತವನೇ. ಸ್ತೋತ್ರ ಸ್ತೋತ್ರ ಸ್ತೋತ್ರ, ಗರ್ಭದಲ್ಲಿ ಹೊತ್ತವನೇ ಸ್ತೋತ್ರ. ಸ್ತೋತ್ರ ಸ್ತೋತ್ರ ಸ್ತೋತ್ರ, ಗರ್ಭದಲ್ಲಿ ಹೊತ್ತವನೇ ಸ್ತೋತ್ರ. ಗರ್ಭದಲ್ಲೇ ನಮ್ಮನ್ನು ನೀನು ಗರ್ಭದಲ್ಲೇ ನಮ್ಮನ್ನು ಇರುವಾಗಲೇ ನಮ್ಮನ್ನು ನೋಡಿದ್ದೀನಿ. ಸ್ತೋತ್ರ ದೇವರೇ. ಯಾರ್ಯಾರು ಯಾವ ಸಮಯ ಮತ್ತು ಹೇಗೆ ನಿನ್ನ ಅವಕಾಶ ಕೊಡಬೇಕು ಆ ರೀತಿ ಕೊಡುವಾಗ ಸಹಕರಿಸಲಿ. ಕ್ರಿಸ್ಮಸ್ ಸಂದರ್ಭ ವೇಳೆಯಲ್ಲಿ ಕರ್ತನೆ, ನಿನ್ನ ಸಹಾಯಕ್ಕಾಗಿ ಎದುರು ನೋಡ್ತಕ್ಕಂಥ ಪ್ರತಿಯೊಂದು ಕುಟುಂಬನೂ ಸಹಾಯ ಮಾಡಿ. ಸಭೆಗಳಿಗೆ ನೀನು ಸಹಾಯ ಮಾಡೋ ಕರ್ತನೆ. ಅನ್ಯರಾಗಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ನೀನು ಸಹಕರಿಸಿ ಪ್ರಾರ್ಥಿಸ್ತಾ, ನಿನ್ನಿಂದ ಈ ಭೂಲೋಕಕ್ಕೆ ಸಮಾಧಾನ ಶಾಂತಿ ಬಂದಪ್ಪ ಕರ್ತನೆ. ಆ ಶಾಂತಿ ಸಮಾಧಾನ ಪ್ರತಿಯೊಂದು ಮಾನವರು ಹಿಡಿದುಕೊಂಡು ಹೋಗುವಾಗ ನೀನು ಸಹಕರಿಸ್ತೇವೆ. ನಿನಗೆ ಮಾತ್ರ ಮಹಿಮೆ ಆಗೋದಿಲ್ಲ ನಡೆಸ್ತಿರುವುದು ನಾವು ಪ್ರಾರ್ಥಿಸ್ತೇವಪ್ಪ ದೇವ. ಥ್ಯಾಂಕ್ ಯು ಜೀಸಸ್. ಉನ್ನತನಾಗಿದ್ದಿ, ಮಹೋನ್ನತನಾಗಿದೆಯಪ್ಪ, ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ಕಾರ್ಯಕ್ಕೆ ಗದಿ ನೋಡ್ತೇವಪ್ಪ ಕರ್ತನೆ. ಬರಿದಾಗಿಯಿಂದ ನನ್ನ ಜೀವಿತವೆಲ್ಲ ನಿನ್ನ ಕೃಪೆಯಿಂದ ಆರಂಭಿಸಿದೆ. ಬರಿದಾಗಿದ್ದ ನನ್ನ ಜೀವಿತವೆಲ್ಲ ನಿನ್ನ ಕೃಪೆಯಿಂದ ಆರಂಭಿಸಿದೆ. ಒಂದು ಕೆಟ್ಟದ ಬಯಸದ ತಂದೆ, ನಿನ್ನ ಹಾಗೆ ಯಾರಿಲ್ಲ ತಂದೆ. ಒಂದು ಕೆಟ್ಟದ ಬಯಸ
ಎಬಿನೇಜರೇ ಎಬಿನೇಜರೇ ಇದುವರೆಗೂ ಕಾದವನೇ ಎಬಿನೇಜರೇ ಎಬಿನೇಜರೇ ಇದುವರೆಗೂ ಕಾದವನೇ ಸ್ತೋತ್ರ 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 ಗರ್ಭದಲ್ಲಿ ಹೊತ್ತವಳೆ ಸ್ತೋತ್ರ 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 ಗರ್ಭದಲ್ಲಿ ಹೊತ್ತವನೇ ಸ್ತೋತ್ರ ನಾನು ನನ್ನ ಮನೆಯವರೆಲ್ಲರೂ ನಿನ್ನನ್ನೇ ಸ್ತುತಿಸುವೆವು ನಾನು ನನ್ನ ಮನೆಯವರೆಲ್ಲರೂ ನಿನ್ನನ್ನೇ ಸ್ತುತಿಸುವೆವು ಗರ್ಭದಲ್ಲಿ ಕಾದಂತೆ ಕಾದೆ ಅದು ಅಳಿಯದೆ ಕಾಪಾಡಿ ಕಾದೆ ಗರ್ಭದಲ್ಲಿ ಕಾದಂತೆ ಕಾದೆ ಅದು ಅಳಿಯದೆ ಕಾಪಾಡಿ ಕಾದೆ ಎಬಿನೇಜರೇ ಎಬಿನೇಜರೇ ಇದುವರೆಗೂ ಎಬಿನೇಜರೇ ಎಬಿನೇಜರೇ ಇದುವರೆಗೂ ಹೊತ್ತವನೇ ಸ್ತೋತ್ರ 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 ಗರ್ಭದಲ್ಲಿ ಹೊತ್ತವನೇ ಸ್ತೋತ್ರ 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 ಗರ್ಭದಲ್ಲಿ ಹೊತ್ತವನೇ ಸ್ತೋತ್ರ ಎಬಿನೇಜರೇ ಎಬಿನೇಜರೇ ಇದುವರೆಗೂ ನನ್ನ ಕಾದವನೇ ಎಬಿನೇಜರೇ ಎಬಿನೇಜರೇ ಇದುವರೆಗೂ ನನ್ನ ಹೊತ್ತವನೇ ಸ್ತೋತ್ರ 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 ಗರ್ಭದಲ್ಲಿ ಹೊತ್ತವನೇ ಸ್ತೋತ್ರ 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 ಗರ್ಭದಲ್ಲಿ ಹೊತ್ತವನೇ ಸ್ತೋತ್ರ ಹೌದು ಕರ್ತನೆ, ನಾವು ಕುಟುಂಬ ಸಮೇತವಾಗಿ ಸಭೆಯ ಒಂದು ಕುಟುಂಬನೇ ಕರ್ತನೆ, ಸಭಿಕರೊಂದು ಕುಟುಂಬನೇ ಕರ್ತನೆ. ನಾವು ಸಭಿಕರೊಟ್ಟಿಗೆ ಸಭೆ ಒಟ್ಟಿಗೆ ಕುಟುಂಬದೊಟ್ಟಿಗೆ ನಾವೆಲ್ಲರೂ ದೇವರೇ ನಿಮ್ಮನ್ನು ಸ್ತುತಿ ಸಲ್ಲಿಸ್ತೇವಪ್ಪ ಕರ್ತನೆ. ನಾವು ನಿಮ್ಮನ್ನು ಮಹಿಮೆ ಪಡಿಸ್ತೇವಪ್ಪ ಕರ್ತನೆ. ನಿನ್ನನ್ನು ಸ್ತುತಿಸುವಾಗ ನಿನ್ನನ್ನು ಮಹಿಮೆ ಪಡಿಸುವಾಗ ಆಕಾಶ ದ್ವಾರಗಳನ್ನು ತೆರೀತಾವಪ್ಪ ಕರ್ತನೆ. ನಿನ್ನ ಆಕಾಶದಿಂದ ಇಳಿದು ಬಂದು ನಮ್ಮನ್ನು ಬಲಪಡಿಸ್ತಕ್ಕಂಥ ದೇವರಾಗಿದೆ. ಈ ದಿನ ನಮಗಾಗಿ ನೀನು ಜನಿಸಿ ಬಂದಿದೆ. ಈ ದಿನ ಮಾನವ ಕುಲಕ್ಕಾಗಿ, ಮಾನವರಿಗೆ ರಕ್ಷಣೆಗಾಗಿ, ಮಾನವರಿಗೆ ಬಿಡುಗಡೆ ಮಾಡೋದಕ್ಕಾಗಿ ನೀನು ಈ ಲೋಕಕ್ಕೆ ಬಂದಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಒಂದ್ಸತಿ ಚಪ್ಪಳೆ ತಟ್ಟದ ನಾವು ಯೇಸು ಕ್ರಿಸ್ತನ ಸ್ವಾಗತಿಸೋಣ. ಗ್ಲೋರಿ ಗ್ಲೋರಿ ಗ್ಲೋರಿ. ದೇವಾ, ಚಪ್ಪಳೆ ತಟ್ಟುತ್ತಾ ನಾವು ನಿಮ್ಮನ್ನು ಸ್ವಾಗತಿಸ್ತೀವಿ. ನಮ್ಮ ಹೃದಯದಲ್ಲಿ ಬಾ ಅಪ್ಪ ಕರ್ತನೆ, ನಮ್ಮ ಮನೆಗಳಲ್ಲಿ ಬಾ ಕರ್ತನೆ, ನಮ್ಮ ಸಭೆಯಲ್ಲಿ, ನಮ್ಮ ಹೃದಯ, ನಮ್ಮ ಸಭೆಯಲ್ಲಿ, ನಮ್ಮ ಮನೆಯಲ್ಲಿ ಬಂದು ದೇವರೇ ನಿನ್ನ ಒಂದು ಮಹಿಮೆ ಕಾಣುವ ಹಾಗೆ ನಮ್ಮ ನೀನು ಬಲಪಡಿಸ್ತಿ ಎಂಬುದಾಗಿ ನಿನ್ನ ಒಂದು ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತೇವಪ್ಪ. ನಮಗಾಗಿ ಲೋಕಕ್ಕೆ ನೀನು ಬಂದಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಎಷ್ಟು ಕೋಟಿ ಸ್ತೋತ್ರ ಸಲ್ಲಿಸಿದ್ರು ಕೂಡ ಅದು ಕಡಿಮೆ ಆಗದ ಕರ್ತನೆ. ಈ ದಿನ ಭೂಮಿಗೆ ನಿನ್ನಿಂದ ಸಮಾಧಾನ ಆಗ್ಯದ. ಭೂಮಿ ಮೇಲೆ ಇರ್ತಕ್ಕಂಥ ಮಾನವರಿಗೆ ನಿನ್ನಿಂದ ಒಂದು ಸಮಾಧಾನ ಆಗ್ಯದಪ್ಪ. ನಿನ್ನಿಂದ ಭೂಮಿಗೆ ಸಮಾಧಾನ ಬಂದದಪ್ಪ ಕರ್ತನೆ. ಈ ಭೂಮಿ ಮೇಲೆ ಇರ್ತಕ್ಕಂಥ ಮಾನವರಿಗೆ ನಮಗೆ ಸಮಾಧಾನ ಬಂದಪ್ಪ ಕರ್ತನೆ. ನಾವು ಪ್ರಾರ್ಥಿಸ್ತೇವಪ್ಪ, ನಿನ್ನ ಒಂದು ಮಹಿಮೆ ಕಾಣುವಾಗೆ ಅನುಭವಿಸುವ ಹಾಗೆ ನಮ್ಮೆಲ್ಲರನ್ನು ಬಲಪಡಿಸು ಕರ್ತನೆ. ನಿನ್ನಲ್ಲಿ ಉತ್ಸಾಹ ಅದ, ನಿನ್ನಲ್ಲಿ ಸಂತೋಷ ಅದ, ನಿನ್ನಲ್ಲಿ ಸಮಾಧಾನ ಅದ, ನಿನ್ನಲ್ಲಿ ಆಶೀರ್ವಾದ ಅದ. ನಿನ್ನಿಂದ ಉನ್ನತ ಸ್ಥಾನಕ್ಕೆ ಬರ್ಲಕ್ಕೊಂದು ಅವಕಾಶ ಇದೆ ದೇವ. ಅದಕ್ಕೆ ನಾವು ಪ್ರಾರ್ಥಿಸ್ತೇವೆ. ನೀ ನಮಗೂ ಬೇಕಪ್ಪ ಕರ್ತನೆ.
ನಿನ್ನ ಪ್ರೀತಿ ನಮಗೆ ಬೇಕು, ನಿನ್ನ ಅನವತೆ ಐಕ್ಯತೆ ನಮಗೆ ಬೇಕಪ್ಪ ಕರ್ತನೆ. ನೀನು ನಮ್ಮನ್ನು ಹೇಗೆ ಪ್ರೀತಿ ಮಾಡಿದೆವು ನಾವು ಕೂಡ ಇತರರಿಗೆ ಪ್ರೀತಿ ಮಾಡಿ ನಿನ್ನ ಒಂದು ಸಂತೋಷವನ್ನು ಉತ್ಸಾಹವನ್ನು ಇತರರಿಗೆ ಪ್ರಚುರಪಡಿಸುವ ಹಾಗೆ ನಮ್ಮನ್ನು ಸಹಕರಿಸಿ ಎಂಬುದು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಇವತ್ತಿನ ಅನೇಕ ನಿನ್ನ ಸಹಾಯಕ್ಕಾಗಿ ಯಾರ್ಯಾರಿಗೆ ಬೇಕು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿದೆವು ಕರ್ತನೆ. ಸಹಾಯ ಇಲ್ಲದಂಥ ಪ್ರತಿಯೊಬ್ಬರಿಗೆ ನೀನು ಸಹಾಯ ಮಾಡಿ ಸ್ತೋತ್ರ. ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. ಒಂದು ಸಮಯದಲ್ಲಿ ದೇವ ನಮ್ಮ ದೇಶದಲ್ಲಿ ಕೂಡ ಸಮಾಧಾನ ಹುಟ್ಟಿರಲಿ ಕರ್ತನೆ. ನಮ್ಮ ಭಾರತ ದೇಶದಲ್ಲಿ ಸಮಾಧಾನ ಇರಲಿ, ನಮ್ಮ ಭಾರತ ದೇಶದಲ್ಲಿ ಶಾಂತಿ ಇರಲಿ, ನೆಮ್ಮದಿ ಇರಲಿ, ಐಕ್ಯತೆ ಇರಲಿ ಅಪ್ಪ ಕರ್ತನೆ. ನಮ್ಮ ಕರ್ನಾಟಕ ರಾಷ್ಟ್ರದಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಗ್ರಾಮದಲ್ಲಿ, ನಾವು ಇರ್ತಕ್ಕಂಥ ಏರಿಯಲ್ಲಿ, ನಾವು ಆರಾಧನೆಸ್ತಕ್ಕಂಥ ಸ್ಥಳದಲ್ಲಿ ಪ್ರಾಂತವೆಲ್ಲ ಸಮಾಧಾನವಾಗಿರಲಿ ಕರ್ತನೆ. ನಿನ್ನಿಂದ ಸಮಾಧಾನ ಹೋಗಲಿ. ಯಾವ ಗಲಿಬಿಲಿ ಕಾರಣದಾಗದೆ, ಯಾವ ಗಡಿಬಿಡಿ ಕಾರಣ ಆಗದೆ, ಯಾವ ಅಸಮಾಧಾನವ ಕಾರ್ಯ ಆಗದೆ ನಿನ್ನಿಂದ ಶಾಂತಿ, ಸಮಾಧಾನ, ನೆಮ್ಮದಿ, ಐಕ್ಯತೆ ಪಡೆದುಕೊಳ್ಳುವ ಹಾಗೆ ನಮ್ಮ ಭಾರತ ದೇಶಕ್ಕೆ, ನಮ್ಮ ಕರ್ನಾಟಕ ರಾಷ್ಟ್ರ ಜಿಲ್ಲೆಯನ್ನು ಇರ್ತಕ್ಕಂಥ ಪ್ರಾಂತ ಪಟ್ಟಣಕ ಸಭೆಗಳಿಗೆ ಕೊಡ್ತೀವಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಅದ್ಭುತ ಮಾಡಿದ್ದೀನಿ, ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಇವತ್ತಿನ ವಾಕ್ಯದ ಕಡೆ ಇದ್ದು ಕರ್ತನೆ, ವಾಕ್ಯದಲ್ಲಿ ಬಲ, ಶಕ್ತಿ, ಸಾಮರ್ಥ್ಯ ಇದ್ದೇವೆ ಹೇಳ್ತಕ್ಕಂಥ ನಾನು ಬಲಹೀನನ ಮತ್ತು ಜ್ಞಾನಗಿದ್ದ ಕರ್ತನೆ. ನಿಮ್ಮ ವಾಕ್ಯದ ಬಲದಿಂದ ಮತ್ತು ಶಕ್ತಿ, ಕೃಪೆ, ಜ್ಞಾನ, ಅನುಗ್ರಹದಿಂದ ತುಂಬಿಸ್ರಿ. ವಾಕ್ಯದೊಳಗೆ ಸ್ವಲ್ಪ ನೀನ ಮೊದಲು ಮಾತಾಡಿ, ನನ್ನ ಬಾಯಿಗೆ ತುಟಿ ನಾಲ್ಗೆಗಳನ್ನ ನಮ್ಮೆಲ್ಲರಿಗೆ ಮಾತಾಡಿ. ನೀನು ಮಾತಾಡಿದ್ರೆ ನಾವೆಲ್ಲ ಬದುಕಿಕೊಂಡಿರ್ಲಕ್ಕೆ ಸಾಧ್ಯದ, ನೀನು ಬರುವರ ನಾವು ಸಿದ್ಧವಾಗಿರ್ಲಕ್ಕೆ ಸಾಧ್ಯದ ಕರ್ತನೆ. ನಿಮ್ಮ ವಾಕ್ಯದೊಟ್ಟೆ ನಮ್ಮನ್ನು ಮಾತಾಡಿ. ಈಗ ಸಮಯದಲ್ಲಿ ನಮ್ಮೆಲ್ಲರ ಆತ್ಮ, ನಮ್ಮೆಲ್ಲರ ಪ್ರಾಣ, ಶರೀರ ನಸ್ತಗೊಪ್ಪಿಸ್ಕೊಡ್ತಾರೆ. ವಾಕ್ಯದೊಟ್ಟಿಗೆ ಅದ್ಭುತವಾಗಿ ನಮಗೆ ಮಾತಾಡ್ತೀವಿ ಎಂಬುದಾಗಿ ನಮ್ಮ ಒಡೆಯ ರಕ್ಷಕನಾಗಿರ್ತಕ್ಕಂಥ ನಜರತಿನ ಯೇಸು ಕ್ರಿಸ್ತನ ಸಲ ಪ್ರಾರ್ಥನೆ ಮಾಡಿ ನಾವು ಕೇಳಿ ಪಡೆದುಕೊಂಡಿದ್ದು ನಾವು ಪರಲೋಕ ತಂದೆ. ಆಮೇನ್, ಆಮೇನ್, ಆಮೇನ್. ಸಂತೋಷ. ದೇವರ ಸನ್ನಿಧಿಯಲ್ಲಿ ಅದ್ಭುತವಾಗಿ ಆರಾಧನೆ ಮಾಡುವ ಹಾಗೆ ದೇವರು ನಮ್ಮನ್ನು ಅವಕಾಶ ಕೊಟ್ಟಿದ್ದಾನೆ. ಅದಕ್ಕೆ ದೇವರಿಗೆ ಸ್ತೋತ್ರ ಸಲ್ಲಿಸಿದೆ. ಅದಕ್ಕೆ ಈ ದಿನ ದೇವರ ಸಂದೇಶವನ್ನು ಕೇಳೋದಕ್ಕಾಗಿ ನಾವು ಸಿದ್ಧವಾಗಿರೋಣ. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 10-11 ವಚನ ಸಿಕ್ಕರೋದ್ರಿ. ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ ಎಂಬುದ. ಇಲ್ಲಿ ಇದು ಸಂದೇಶ ಯಾರಿಗೆ ದೂತರ ಮುಟ್ಟಿಸ್ಲತ್ತಾರ ಅಂದರೆ ಕುರುಬರಿಗೆ ಸಂದೇಶ ಮುಟ್ಟಿಸ್ಲತ್ತಾರ. ನೋಡ್ರಿ, ಕುರುಬರಿಗೆ ಸಂದೇಶವನ್ನು ದೂತರ ಮುಖಾಂತರವಾಗಿ ಮೊದಲನೇದು ತಲುಪ್ತಕ್ಕಂತಾಗಿದೆ ಪ್ರಿಯರೇ. ಈ ಕುರುಬರಿಗೆ ಸಂದೇಶ ಮುಟ್ತಕ್ಕಂಥ ಕಾರಣ ಅಂದರೆ ಹೊಲದಲ್ಲಿ ಅವರು ಕುರಿಗಳು ಕಾಯ್ಕೊತ ಕೂತಾರೆ. ಮತ್ತು ಕೆಲವೊಬ್ರಿಗೆ ಒಂದು ಕ್ವಶನ್ ಇರ್ತದ, ಈ ಚಳಿಗಾಲದಲ್ಲಿ ಮತ್ತು ಹೊಲದಲ್ಲಿ ಕುರುಬರು ಕುರಿ ಕಾಯ್ತಕ್ಕಂಥದ್ದೇನು, ಕುರಿಗಳು ಕೂಡಿಸ್ತಕ್ಕಂಥದ್ದು ಏನೆಂಬುದಾಗಿ ಬಹಳಷ್ಟು ಜನರಿಗೆ ಕ್ವಶನ್ ಅದ. ಈ ಕ್ವಶನ್ ನಾನು ನಿಮ್ಗೆ ಇವತ್ತು ಕ್ಲಾರಿಟಿ ಕೊಡ್ತೆ. ಆ ದಿನ ಹಬ್ಬದ ವೇಳೆಯಲ್ಲಿ ಕುರುಬರು ಹೊಲದಲ್ಲಿ ಇರ್ತಕ್ಕಂಥ ಕಾರಣ ಅಂದರೆ ಆಲಯಕ ಕಾಣಿಕೆಯಾಗಿ ಆಗಿನ ಹೆಚ್ಚಿಗೆ ಸಂಪಾದನೆ ಅಂತಂದರೆ ಕತ್ತೆಗಳು, ಒಂಟೆ, ಕುದುರೆ ಮತ್ತು ಕುರಿಗಳು ಇವೆಲ್ಲ ಕಾಣಿಕೆಯಾಗಿ ಕೊಡ್ತಕ್ಕಂಥರಾಗಿರ್ತಿರು. ಈ ಕಾಣಿಕೆ ಕೊಟ್ಟಿರ್ತಕ್ಕಂಥ ಎಲ್ಲಕ್ಕಿಂತ ಹೆಚ್ಚು ಬೆಳೀತಕ್ಕಂಥದ್ದು ಏನಿತ್ತಂದರೆ ಕುರಿಗಳೇ ಎಲ್ಲಕ್ಕಿಂತ ಹೆಚ್ಚಿಗೆ ಬೆಳೀತಿದ್ವು. ಅದಕ್ಕಾಗಿ ಹೆಚ್ಚಿನ ಸಂಖ್ಯೆ ಕುರಿಗಳಿದ್ದು ಪ್ರತ್ಯೇಕವಾಗಿ ಒಂದು ಹೊಲ ಕುರಿಗಳಿಗೆ ಇಡುವುದಕ್ಕಾಗಿ ಪ್ರತ್ಯೇಕ ಒಂದು ಹೊಲ ಒಂದು ಇಟ್ಟಿದ್ದರು. ಅದು ಸಭೆಗೆ ಕಾಣಿಕೆ ಕೊಟ್ಟಿರ್ತಕ್ಕಂಥ ಎಲ್ಲ ಕುರಿತನಗಳು ಏನಿರ್ತೀವೋ ಅವೆಲ್ಲ ಒಂದು ಪ್ರತ್ಯೇಕ ಒಂದು ಸ್ಥಳದಲ್ಲಿ ಕೂಡಿಸಿಡ್ತಿರು. ಆ ಸ್ಥಳದಲ್ಲಿದ್ದ ಕಾರಣನೇ ಪ್ರತ್ಯೇಕವಾಗಿ ಇಟ್ಟಿರ್ತಕ್ಕಂಥ ಈ ಕುರಿಗಳು ಸಭೆಗೆ ಕಾಣಿಕೆ ಕೊಟ್ಟಿರ್ತಕ್ಕಂಥ ಒಂದು ಕುರಿಗಳಿದ್ದು ಕುರುಬರರಲ್ಲಿ ಕುರಿಗಳನ್ನು ಮೇಯಿಸ್ತಕೊಂತಾರ, ಕಾಯ್ತಕೊಂತಾರ. ರಾತ್ರಿ ವೇಳೆಯಲ್ಲಿ ಚಳಿ ಹೆಚ್ಚಿಗದಂಬ ತಿಳ್ಕೊಂಡು ಕಾಸು ಕೊಡ್ತಾ ಕುಂತಾರ. ಅವರಿಗೆ ಈ ಸಂದೇಶವನ್ನು ಮೊದಲನೇದು ಮುಟ್ಟದ ಪ್ರಿಯರೇ. ನೋಡ್ರಿ, ಗೋದಲೆಯಲ್ಲಿ ಸ್ವಾಮಿ ಹುಟ್ಟಬೇಕಾಗ್ಯದ. ಅಲ್ಲಿ ನೋಡ್ರಿ, ಅನ್ಯರಾಗಿರ್ತಕ್ಕಂಥ ಆ ಮನೆಗೆ ಶುಭ ಸಂದೇಶವನ್ನು ಮುಟ್ಟದ ಪ್ರಿಯರೇ. ಯೇಸು ಕ್ರಿಸ್ತನ ಮುಖಾಂತರವಾಗಿ ಗೋದಲಿ ಅಂದರೆ ದನಗಳನ್ನು ಕಟ್ತಕ್ಕಂಥ ಮನೆಗೆ ಮೊದಲನೇದು ಕೂಡ ಸಂದೇಶ ಮುಟ್ಟ್ಯದ. ಯೇಸು ಸ್ವಾಮಿ ಅಲ್ಲಿ ಹುಟ್ಟ್ಯಾನ. ಅವರಿಗೆ ಒಂದು ಶುಭ ಸಮಾಚಾರ ಅವ್ರಿಗೆ ಮೊದಲನೇದು ತಿಳಿದ ಪ್ರಿಯರೇ. ಯಾಕಂದರೆ ತಟ್ಟಿ ಹೊಡೆದ್ರು ಕೂಡ ಅವರು ತೆರಳಂತ ಸ್ಥಿತಿ ಇತ್ತು. ಏನು ಮಾಡಬೇಕು ಆ ಸ್ಥಿತಿ, ಪರಿಸ್ಥಿತಿಗಳು ಅರ್ಥ ಆಗಿದ್ದಿಲ್ಲ ಅಂತ ಸ್ಥಿತಿಯಲ್ಲಿ, ಅಂಥ ಒಂದು ಸ್ಥಿತಿಯಲ್ಲಿ ಅರ್ಥ ಆಗಲ್ಲಂತ ಸ್ಥಿತಿಯಲ್ಲಿ ಮರಿಯನ ಹೊಟ್ಟೆಯಲ್ಲಿ ಯೇಸು ಸ್ವಾಮಿ ಹರ ಜನಿಸ್ಲಕ್ಕ ಸಮಯದ ಟೈಮ್ ಆಗ್ಯದ, ಆಲ್ರೆಡಿ ಸ್ಥಳ ಸಿಗ್ಲತ್ತಿಲ್ಲ. ಆದರೆ ಒಂದು ಬಡವರ ಮನೆಯಲ್ಲಿ, ಏನು ಇಲ್ಲದಂಥ ಒಂದು ಮನೆಯಲ್ಲಿ ಯೇಸು ಸ್ವಾಮಿ ಹುಟ್ಟಿ ಆ ಮನೆಗೆ ಶುಭ ಮಾಡ್ಯಾನ ಪ್ರಿಯರೇ. ಏನು ಇಲ್ಲದಂಥವ್ರ ಮನೆಯಲ್ಲಿ ಹುಟ್ಟಿ ಯೇಸು ಸ್ವಾಮಿ ಆ ಮನೆಗೆ ಶುಭವನ್ನ ಹಾರಿಸ್ಯಾನ. ಶುಭನ ಹಾರಿಸುತ್ತಾ
ಮತ್ತು ದೂತರು ಸ್ಪಷ್ಟವಾಗಿ ಹೋಗಿ ಆ ಹೊಲದಲ್ಲಿ ಕುಂತಿರ್ತಕ್ಕಂಥ ಕುರುಬರಿಗೆ ಹೋಗಿ ಸಂದೇಶವನ್ನು ತಲುಪರ ಪ್ರೇರೆ. ಸಂದೇಶವನ್ನು ಮುಟ್ಟಿದಾಗ ಆ ಕುರುಬರು ಉಲ್ಲಾಸದಿಂದ, ಉತ್ಸಾಹದಿಂದ, ಸಂತೋಷದಿಂದ ಅವರು ದೇವರನ್ನು ಸ್ವೀಕರಿಸಿದ. ನಾವು ಕೂಡ ನೋಡ್ಲಕ್ಕೆ ಹೋಗೋಣ ಬನ್ನಿರಿ ಎಂಬುದಾಗಿ, ನಾವು ಕೂಡ ನೋಡ್ಬೇಕು ಕ್ರಿಸ್ತನಿಗೆ ಹೇಗೆ ಹುಟ್ಟನ ರಕ್ಷಕನೆಂಬುದಾಗಿ, ಹೇಗೆ ಹುಟ್ಟನ ನಾವು ಕೂಡ ನೋಡ್ಬೇಕು. ಎಲ್ಲಿ ಯಾವ ಪ್ರಾಂತ ಅಂದಾಗ ಅವರು ಕೂಡ ಅಲ್ಲಿ ಬಂದರು ಪ್ರೇರೆ. ಮತ್ತು ಜೋಯಿಸರು ಪಂಡಿತರು ನಮ್ಮ ಭಾರತ ದೇಶದ್ರು ಕೂಡ ಬರಿದ್ದರು ಪ್ರೇರೆ. ನೋಡ್ರಿ, ಪಂಡಿತರು ಜೋಯಿಸರು ಎದಕ್ಕಂತಾರ? ಸೋಸ್ತಕ್ಕಂಥವ್ರಿಗೆ ಯಾವುದರ ಸುಳ್ಳಾದದನ್ನು ಯಾರೋ ಒಂದು ಪ್ರಕಟಿಸಿರಂದ್ರ ಆ ಸುಳ್ಳಾದದ ಪ್ರಕಟಿಸಿರ್ತಕ್ಕಂಥದಕ್ಕೆ ಸರಿ ಮಾಡುವುದಕ್ಕಾಗಿ ಅದು ಕರೆಕ್ಟ್ ಅದನ್ನ ಇಲ್ಲ, ಅದು ಸರಿಯಾದನ ಅಥವಾ ಸುಳ್ಳದನ ಎಂಬುದಾಗಿ ಆ ಸಂದೇಶವನ್ನು ಇವರು ತಿಳ್ಕೋದಕ್ಕಾಗಿ ಜೋಯಿಸರು ಪಂಡಿತರು ಎಂಬ ನೋಡಿದಾಗ ಇದರಲ್ಲಿ ನಮ್ಮ ಭಾರತ ದೇಶದ್ರು ಕೂಡ ಒಬ್ಬರು ಹೋಗ್ಯಾರ. ಯಾಕಂದ್ರೆ ನಮ್ಮ ಭಾರತ ದೇಶದಾಗ ಏನು ಸಂಪ್ರದಾಯ ಏನದ ರೀ? ಅನ್ಯ ಸಂಪ್ರದಾಯ ನಮ್ಮ ಭಾರತ ದೇಶದಲ್ಲ, ಅನ್ಯ ಸಂಪ್ರದಾಯ ನಮ್ಮ ಭಾರತ ದೇಶದ ಕಾರಣ ನಮ್ಮ ಭಾರತ ದೇಶದಿಂದ ಒಬ್ಬ ಜೋಯಿಸರು ಪಂಡಿತರಲ್ಲಿ ಹೋಗಿ ಅಲ್ಲಿ ಸ್ಪಷ್ಟವಾಗಿ ಆತನು ಪರೀಕ್ಷಿಸನ ಪ್ರೇರೆ. ಕರೆಕ್ಟ್ ಅದನ್ನ ಇಲ್ಲ. ನಕ್ಷತ್ರವನ್ನು ನೋಡಿ ಯೇಸು ಸ್ವಾಮಿನ ಹುಡುಕಿ ಹೋಗ್ಯಾರ ಪ್ರೇರೆ. ಇವರು ತಿಳಿಯಲಂತ ಒಂದು ಜನ, ಅಂದ್ರೆ ದೇವರ ಹಣ ಎಂಬುದಾಗಿ ಇವರು ತಿಳಿಯಂತ ಜನ. ಇವ್ರಿಗೆ ಗೊತ್ತದ ಆಲ್ರೆಡಿ ಈ ಸಮಯದಲ್ಲಿ ಕ್ರಿಸ್ತನ ಹುಟ್ಟುತ್ತಾನೆ ಎಂಬುದು. ಯಾಕಂದ್ರೆ ಅವ್ರು ಆಲ್ರೆಡಿ ಈ ಬೈಬಲ್ದಾಗ ಇರ್ತಕ್ಕಂಥ ಮರ್ಮಗಳೆಲ್ಲ ಈ ಜೋಯಿಸರು ಪಂಡಿತರು ಏನ್ ಮಾಡ್ತಾರೆ ಗೊತ್ತದನ್ನ, ಎಲ್ಲಾ ವೇದಗಳು ಏನ್ ಮಾಡ್ತಾರ ಓದಿ ಅವ್ರು ತಿಳ್ಕೊತಾರೆ. ಯಾವ ಸಮಯ ಏನೇನಾಗದ, ಯಾವ ಪ್ರೇಡ್ನಲ್ಲಿ ಏನೇನಾಯ್ತದ, ಯಾರು ಯಾವ ಗಳಿಗೆಯಲ್ಲಿ ಬರ್ದಿರ್ತಾರೆ ಎಂಬುದಾಗಿ ಇವ್ರು ಆಲ್ರೆಡಿ ತಿಳ್ಕೊತಾರ. ಈ ತಿಳ್ಕೊಂಬಂತ ಕಾರಣದಿಂದನೇ ಇವ್ರಿಗೆ ಸ್ಪಷ್ಟವಾಗಿ ಏನ್ ಮಾಡಿರ ಗೊತ್ತದನ್ನ ನೋಡೋದಕ್ಕೆ ಹೋಗ್ಯಾರ ಪ್ರೇರಲ್ಲಿ. ಅಲ್ಲಿ ಅಂದ್ರೆ ಚುಕ್ಕಿಯನ್ನು ನೋಡ್ಕೊಂಡಾರ, ಸ್ಟಾರ್ ನೋಡ್ಕೊಂಡು ಹೋಗಿ ಏ ಸ್ವಾಮಿ ಇದ್ದಂಥ ಸ್ಥಳದಲ್ಲೇ ಅದು ಸ್ಟಾರ್. ಯಾಕಂದ್ರೆ ಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥದ್ದು ಮಾತಿತ್ತು, ಅದು ನೆರವೇರದ ಎಂಬುದಾಗಿ ನೋಡ್ಯಾರ. ನೆರವೇರದ 100% ಹೋಗ್ಯಾರ. ಯೇಸು ಸ್ವಾಮಿಗೆ ಇದ್ದಂಥ ಸ್ಥಳದಲ್ಲಿ ನೋಡ್ಯಾರ ಪ್ರೇರೆ. ನೋಡ್ರಿ, ಬಡವರ ಮನೆಯಲ್ಲಿ ಯೇಸು ಸ್ವಾಮಿ ಹುಟ್ಟಿನ ಗೋದಲದಲ್ಲಿ ಅವ್ರ ಮನೆ ಶುಭವಾಯ್ತು. ಜೋಯಿಸರು ಪಂಡಿತರು ಹೋಗಿ ಯೇಸು ಕ್ರಿಸ್ತನಿಗೆ ತಿಳ್ಕೊಂಡ್ರು. 2 ವರ್ಷದ ಪ್ರೇರೆ ಈ ಸ್ವಾಮಿ ಹುಟ್ಟಿನ ಬಾದ್ 2 ವರ್ಷದ ಬಾದ ಅವ್ರು ಹೋಗ್ಯಾರ ಅಲ್ಲಿ ಯೇಸು ಸ್ವಾಮಿ ಬಳಿಗೆ ನೋಡುವುದಕ್ಕಾಗಿ. ಅವಾಗೇ ಇಲ್ಲ, ಈ ಸ್ವಾಮಿ ಹುಟ್ಟ ತಕ್ಷಣ ಹೋಗಿಲ್ಲ, ಅವ್ರು ಯೇಸು ಸ್ವಾಮಿ ನೋಡುವುದಕ್ಕೆ ಹೋಗ್ಲಕ್ಕ 2 ವರ್ಷ ಆಗದಂತ ಪ್ರೇರೆ. ಅವರಿಗೆ 2 ವರ್ಷ ಆಗದ ಯೇಸು ಕ್ರಿಸ್ತನಿಗೆ ನೋಡುವುದಕ್ಕಾಗಿ. ಅಷ್ಟೊಂದು ಜರ್ನಿ ಮಾಡ್ಕೊಂಡು ಅವರು ಹುಡುಕಿ ಯಾವ ಪ್ರಾಂತದಲ್ಲಿ ಎಂಬುದಾಗಿ ಆಕಾಶ ಕಡೆ ನೋಡಬೇಕು. ಆ ಚುಕ್ಕಿ ಹೇಗೆ ನಡೀತಕ್ಕಂಥದ್ದಾಗಿರ್ತದೋ ಆ ರಾತ್ರಿ ಅವರು ಪಯಣಿಸ್ಬೇಕು ಪ್ರೇರೆ. ಮತ್ತು ಚುಕ್ಕಿ ದಿನದಲ್ಲಿ ನಡೀತಾ, ರಾತ್ರಿ ನಡೀತದ? ಚುಕ್ಕಿ ಯಾವಾಗ ಕಾಣಿಸ್ತದ್ರಿ? ರಾತ್ರಿ ಕಾಣಿಸ್ತದೆ, ದಿನದಾಗ ಕಾಣಿಸಲ್ಲ. ಅಂದ್ರೆ ಅವರು ರಾತ್ರಿ ವೇಳೆಯಲ್ಲಿ ಪ್ರಯಾಣ ಮಾಡ್ಯಾರ ಪ್ರೇರೆ. ದಿನದಲ್ಲಿಲ್ಲ, ದಿನವೆಲ್ಲ ದಣು ಮಾರಿಸಿಕೊಂಡು ರೆಸ್ಟ್ ಮಾಡಿಕೊಂಡು ರಾತ್ರಿ ವೇಳೆಯಲ್ಲಿ ಸಾಯಂಕಾಲ ಚುಕ್ಕಿ ಮೂಡಿದ ತಕ್ಷಣ ಆ ಚುಕ್ಕಿ ಹೇಗೆ ಒಂದು ಮಾರ್ಗ ತೋರಿಸೋದೋ ಆ ಮಾರ್ಗವಾಗಿ ಈ ಜೋಯಿಸರು ಪಂಡಿತರೆಲ್ಲ ಹೋಗಿ ಏನ್ ಮಾಡ್ಯಾರ ಗೊತ್ತದನ, ಅಲ್ಲಿ ಯೇಸು ಸ್ವಾಮಿ ಬಲ್ಲಿಗೆ ಚಿನ್ನ, ಧೂಪ, ರಕ್ತ ಬೋಳನು ಯಾವ ದೇಶದಲ್ಲಿ ಏನೇನೋ ಉತ್ಪತ್ತಿ ಆಯ್ತದೋ ನಾವು ಖಾಲಿ ಕೈಲಿ ಹೋಗೋದಕ್ಕಿಂತ ಮುಂಚಿತವಾಗಿ ಏನಾರ ಕೈಯಲ್ಲಿ ಕಾಣಿಕೆ ತೆಗೆದುಕೊಂಡು ಹೋಗ್ಬೇಕೆಂಬುದಾಗಿ ಉದ್ದೇಶ ಇಟ್ಕೊಂಡು ಅವ್ರೇನ್ ಮಾಡ್ಯಾರ, ಚಿನ್ನ, ಧೂಪ, ರಕ್ತ ಬೋಳನು ಒಬ್ಬೊಬ್ಬರು ಒಂದೊಂದು ವಿಧವಾಗಿ ಒಂದೊಂದು ಕಾಣಿಕೆ ಹಿಡ್ಕೊಂಡು ಹೋಗಿ ಯೇಸು ಸ್ವಾಮಿಗೆ ನಮಸ್ಕಾರ ಮಾಡ್ಯಾರ. ನಮಸ್ಕಾರ ಅಂದ್ರೆ ಅವರಿಗೆ ಸ್ವಾಗತಿಸ್ಯಾರ. ಅಯ್ಯ ದೇವ, ನಮಗಾಗಿ ಲೋಕಕ್ಕೆ ಬಂದಿದೆ ಎಂಬುದಾಗಿ. ಇದು ಕರೆಕ್ಟೇ, ಯೇಸು ಕ್ರಿಸ್ತನು ಜನಿಸಿದನೆಂಬುದಾಗಿ ಕರೆಕ್ಟೇ. ಅಲ್ಲಿ ಹೋದಾಗ ಇದೆಲ್ಲ ಮುಗಿದೋಯ್ತು ನೋಡ್ಯಾರ ಆಲ್ರೆಡಿ. ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಹೆರೋದು ರಾಜನ ಬಳಿಗೆ ಹೋಗ್ಯಾರ ಪ್ರೇರೆ. ಹೆರೋದ್ ರಾಜನ ಬಳಿಗೆ ಹೋಗಿ ಅವನಿಗೆ ಒಂದು ಸಂದೇಶವನ್ನು ತಲುಪ್ತಾರ. ಹಿಂಗ ಯೇಸು ಸ್ವಾಮಿ ಹುಟ್ಟಿರ್ತಕ್ಕಂಥ ಸ್ಥಳ ಇದೆಲ್ಲ ಎಂಬುದಾಗಿ ಅವ್ರು ಪರೀಕ್ಷಿಸ್ಲಕ್ ಬಂದರಂದ್ರೆ. ಯಾಕಂದ್ರೆ ಅಪ್ಪಣೆ ಒಂದು ದೇಶದಲ್ಲಿ ಹುಟ್ಟಿನಂದ್ರೆ ಆ ದೇಶದಿಂದ ಅಪ್ಪಣೆ ತೆಗೆದುಕೊಂಡೇ ಮುಂದಕ್ಕೆ ಹೋಗ್ಬೇಕಾಗಿತ್ತು. ಆ ದೇಶದವ್ರದು ಆ ರಾಜ್ಯನ ಒಂದು ಅಪ್ಪಣೆ ತೆಗೆದುಕೊಂಡು ಹೋದಾಗ ಮತ್ತೊಬ್ಬರಿಗೆ ಕಳಿಸ್ತಾನ. ಅವ್ರು ಮಾಡಿದ ಏನು, ಅದು ಎಷ್ಟು ಮಟ್ಟಿಗೆ ಸತ್ಯ ಅದ, ಎಷ್ಟು ಮಟ್ಟಿಗೆ ಕರೆಕ್ಟ್ ಅದ ಅಂದಾಗ ಸತ್ಯವಾದವನ್ನು ತೆಗೆದು ಪರಿಪಾಲನೆ ಮಾಡಿ ಅವ್ರು ತಿಳಿಸಿದಾಗ ಕರೆಕ್ಟ್ ಅದ ಎಂಬುದಾಗಿ. ಆದರೆ ಆ ಹೆರೋದು ರಾಜ್ಯನ ಒಳಗ ಕಳವಳ ಹುಟ್ಟದ. ಇಲ್ಲಿ ಕುರುಬರಿಗೆ ಸಂದೇಶ ಮುಟ್ಟದ, ಜೋಯಿಸರು ಪಂಡಿತರಿಗೆ ತಿಳಿದು ಬಂದದ. ಆದರೆ ಅದೇ ಒಂದು ಬೆತ್ಲೆಹೇಮಿರ್ತಕ್ಕಂಥ ಪಟ್ಟಣದಲ್ಲಿ ಆ ಹೆರೋದ್ ರಾಜನಿಗೆ ತಿಳಿದು ಬಂದಿಲ್ಲ ಪ್ರಿಯರೇ. ಬೆತ್ಲೆಹೇಮ್ ಅಂದರೆ ರೊಟ್ಟೆಯ ಮನೆ. ಹಲ್ಲೆಲೂಯ. ರೊಟ್ಟೆಯ ಮನೆ ಅಂದ್ರೆ ಆಹಾರವಾಗಿ ಇರ್ತಕ್ಕಂಥ ಒಂದು ಮನೆ. ಅದಕ್ಕೆ ರೊಟ್ಟೆಯ ಮನೆ ಎಂಬುದಾಗಿ ಯಾಕ ಅದ್ರ ಹೆಸರಿನ ಅರ್ಥ ಬಂದಂದ್ರೆ, ಬ್ರೆಡ್ ಅಂದ್ರೆ ಗೊತ್ತಾಯ್ತಲ್ಲ, ಡಬ್ಬ ರೊಟ್ಟಿ. ಇಷ್ಟಿಷ್ಟು ದಪ್ಪವಾಗಿರ್ತಕ್ಕಂಥ ಡಬ್ಬ ರೊಟ್ಟಿ, ಬ್ರೆಡ್ಸ್ ತಯಾರು ಮಾಡ್ತಿರಂತ ಪಟ್ಟಣದಲ್ಲಿ. ಅತಿ ಹೆಚ್ಚಿಗೆ ರೊಟ್ಟಿಗಳು ತಯಾರು ಮಾಡ್ತಿರಂತ. ನಾವಂತೇವೆ ಆ್ಯಕ್ಚುಲಿ ಚಪಾತಿ ಅಂತೇಳಿ ಊಟ ಮಾಡ್ತೇವಲ್ಲ, ನಾವು ರೊಟ್ಟಿ ಅಂತೇವೆ, ಚಪಾತಿ ಅಂತ ಕೆಲವರು ಊಟ ಮಾಡ್ತಾರೆ. ಆದರೆ ಅಲ್ಲಿ ಅತಿ ಹೆಚ್ಚಿಗೆ ಸೇವನೆ ಅಂದರೆ ಬ್ರೆಡ್ಡು
ಸೇವನೆ ಮಾಡ್ತೀರಂತ, ಇಷ್ಟು ದಪ್ಪವಾಗಲಿ ಇಷ್ಟು ದಪ್ಪವಾಗಲಿ ಸೇವನೆ ಮಾಡ್ತೀರಂತ. ಈ ಒಂದು ಅದಕ್ಕಾಗಿ ಆ ಪಟ್ಟಣಕ್ಕೆ ಬೆತ್ಲೆಹೇಮ್ ಎಂದ್ರ ಹೆಸರಿನ ಅರ್ಥ ರೊಟ್ಟೆಯ ಮನೆ ಎಂಬುದಾಗಿ. ಯಾಕೆ ಅದಕ್ಕೆ ಕೊಟ್ಟಂದ್ರೆ ಇದರಿಂದ ಅಲ್ಲಿಂದು ಯೇಸುಸ್ವಾಮಿ ಆ ಪಟ್ಟಣದಲ್ಲಿ ಹೆಜ್ಜಿದ ತಕ್ಷಣ, ಅಂದ್ರೆ ಆ ಪಟ್ಟಣದಲ್ಲಿ ಯೇಸುಸ್ವಾಮಿ ಬಂದ ತಕ್ಷಣ ಆ ಪಟ್ಟಣಕ್ಕೆ ಆ ಪ್ರಾಂತವೆಲ್ಲ ಶುಭವಾಗ್ಯದ, ದೇಶವೆಲ್ಲ ಶುಭವಾಗ್ಯದ, ದೇಶಕ್ಕೆಲ್ಲ ಶುಭ ಸಂದೇಶವನ್ನು ತೆಗೆದುಕೊಂಡೋಣ. ಆದರೆ ಈ ಹೆರೋದ ರಾಜನ ಒಳಗ ಕಳವಳ ಹುಟ್ಟದ. ಜಗದ ರಕ್ಷಕನು ಬಂದನ, ಅಯ್ಯೋ ನಾನೇ ರಕ್ಷಕನೆಂಬುದಾಗಿ ಹೆರೋದ ರಾಜ ತಿಳ್ಕೊಂಡನ, ನಾನೇ ಪರಿಪಾಲನೆ ಮಾಡಬೇಕು, ನನ್ಗಿಂತ ಇನ್ನೊಬ್ಬರು ಯಾರು ಬರ್ಲಾಕ ಸಾಧ್ಯ ಇಲ್ಲ ಎಂಬುದಾಗಿ ಆತನ ತಿಳ್ಕೊಂಡನ. ಆದರೆ ಆತನಿಗೆ ಪರಿಪಾಲನೆ ಮಾಡ್ತಕ್ಕಂಥವನು ಇನ್ನೊಬ್ಬ ಬಂದನು. ಅವನೊಳಗೆ ಕಳವಳ ಹುಟ್ಟಿದ, ಸ್ಪಷ್ಟವಾಗಿ ಕಳವಳ ಹುಟ್ಟಿದ. ಆ ಕಳವಳಕ್ಕೆ ಗುರಿಯಾಗಿ ಆತನು ದ್ವೇಷಿಸ್ಲಕ್ಕೆ ಶುರು ಮಾಡ್ಯಾನ. ಆತನ ಸ್ಪಷ್ಟವಾಗಿ ದ್ವೇಷಿಸ್ಲಕ್ಕ ಆತನ ಒಳಗ ದ್ವೇಷ ಹುಟ್ಟ್ಯದ, ಕಲಹ ಹುಟ್ಟ್ಯದ. ಆತನ ಒಳಗ ನಾನೇ ರಾಜನಾಗಿರ್ಬೇಕು, ನನ್ಕಿನ್ನ ಇನ್ನೊಬ್ಬರು ಯಾರು ಇರ್ಬಾರ್ದು ಎಂಬುದಾಗಿ ಕಲಹ ದ್ವೇಷಗಳನ್ನು ಒಳಗೆ ಹುಟ್ಟ್ಯವ. ಆತನು ಕೊನೆಯದಾಗಿ ಆತನ ಬದುಕು, ಆತನ ಪರಿಸ್ಥಿತಿ ಹತ್ತದಾಗಿತ್ತಂದ್ರೆ ಮರಣಕರ ರೋಗ. ಪ್ರಿಯರೇ, ರಾಜನೇ ಇದ್ದನು, ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಪಾಲನೆ ಆತನ ಕೈಲಿತ್ತು. ನೂರಾರು ಸಾವಿರಾರು ವೈದ್ಯರಿದ್ದರು ಆತನ ಬಳಿ. ಆದರೆ ಯಾವ ವೈದ್ಯರು ಕೂಡ ವೈದ್ಯ ಕೊಟ್ಟಿರುವ ಅವನ ಶರೀರಕ್ಕೆ ಸಹಕರಿಸಿಲ್ಲ. ಯಾಕಂದ್ರೆ ದೇವರಿಗೆ ಆತನು ದ್ವೇಷಿಸನು. ಜಗದ ರಕ್ಷಕನ ಉತ್ಪತ್ತಿಯಾಗನ, ಜಗದ ರಕ್ಷಕನು ಭೂಮಿಯಲ್ಲಿ ಬಂದನ. ಭೂಮಿಯಲ್ಲಿ ಬಂದಾಗ ವಿರುದ್ಧವಾಗಿ ಕಾರ್ಯ ಮಾಡ್ಲಿಕ್ಕೆ ಶುರು ಮಾಡ್ಯಾನ. ಕೊಲ್ಲುಸ್ರಿ 2 ವರ್ಷ 3 ವರ್ಷ ಒಳಗಿರ್ತಕ್ಕಂಥ ಮಕ್ಕಳು ಎಷ್ಟವರು ಎಲ್ಲ ಮಕ್ಕಳಿಗೆ ಕೊಲ್ಲುಸ್ರಿ ಎಂಬುದಾಗಿ ಈತನು ಒಂದು ಸಂದೇಶ ಕೊಟ್ಟನು. ಪ್ರೇರೆ, ಈ ಸಂದೇಶವನ್ನು ಕೇಳಿ ಅನೇಕ ಒಂದು ಸಣ್ಣ ಸಣ್ಣ ಮಕ್ಕಳಿಗೆ ಬಲಿಯಾಗಿ ಹೋಗ್ತಾರೆ. ಸಣ್ಣ ಸಣ್ಣ ಮಕ್ಕಳಿಗೆ ಆ ದೇಶದಲ್ಲಿ ಮರಣ ಅಂತದಕ್ಕೆ ಹೋಯ್ತಾರ. ಪ್ರೇರೆ, ಇದ್ರ ಶಿಕ್ಷೆ ಆತನ ಅನುಭವಿಸಲೇಬೇಕೆಂಬುದಾಗಿ ಅವನು ಒಳಗ ಇತ್ತು. ಆದ್ರೂ ಕೂಡ ದೇವರವನಿಗೆ ಆ ಶಿಕ್ಷೆ ಅನುಭವಿಸುವ ಹಾಗೆ ಮಾಡ್ಯಾನ. ಅವನಿಗೆ ಇಂಥ ಒಂದು ಪರಿಸ್ಥಿತಿ, ಇಂಥ ಒಂದು ಭಯಂಕರವಾಗಿರ್ತಕ್ಕಂಥ ಸ್ಥಿತಿ ಆತಂದಾಗಿತ್ತು ಗೊತ್ತದನ. ಅಷ್ಟು ಭಯಂಕರವಾಗಿ ಸ್ಥಿತಿ ಪರಿಸ್ಥಿತಿ ಅವನು ಮಾರ್ಪಟ್ಟಿತ್ತು. ಯಾಕೆ ಮಾರ್ಪಟ್ಟಿತ್ತು ಗೊತ್ತನ? ವಿರುದ್ಧ ಮಾಡ್ಯಾನ. ಪ್ರೇರೆ, ಜೋಯಿಸರು ಸುವಾರ್ತೆನ ಸ್ವೀಕಾರ ಮಾಡ್ಯಾರ, ಕುರುಬರು ಸುವಾರ್ತೆನ ಸ್ವೀಕಾರ ಮಾಡ್ಯಾರ. ಈ ಸುವಾರ್ತೆ ಈತನ ಸ್ವೀಕಾರ ಮಾಡ್ಲಿಕ್ಕಾಗಿಲ್ಲ. ಯಾರಿಗೆ ಸ್ವೀಕಾರ ಮಾಡ್ಲಿಕ್ಕಾಗಿಲ್ಲ? ಹೆರೋದ ಮಹಾರಾಜಗ ಆ ಸುವಾರ್ತೆ ಶುಭ ಸಂದೇಶ ಅವನಿಗೆ ಅದು ಸರಿ ಕಾಣಿಸಿಲ್ಲ. ಅವನಿಗೆ ಆ ಸರಿ ಕಾಣಿಸಲ್ಲ ಕಾರಣ ಅವನ ಪರಿಸ್ಥಿತಿ ಗತಿ ಎಷ್ಟು ಭಯಂಕರ ಆಗ್ಯದ ಗೊತ್ತದನ. ಅಷ್ಟು ಭಯಂಕರವಾಗಿರ್ತಕ್ಕಂಥ ಪರಿಸ್ಥಿತಿ ಅವನಿಗಾಗ್ಯದ. ಪ್ರಿಯರೇ, ರಾಜ ಇದ್ದನು, ಅವನ ಮೈದಾಗಿರ್ತಕ್ಕಂಥ ಆ ಮೈಯೆಲ್ಲ ಕೊಳತೋತಕ್ಕಂಥ ಸ್ಥಳದಲ್ಲಿ ಆ ಹುಣ್ಣಿಲಿಂದ ಅವನ ಶರೀರ ದುರ್ವಾಸನೆಗೆ ಒಳಗಾಗಿತ್ತು. ದುರ್ವಾಸನೆಗೆ ಒಳಗಾದ್ರೂ ಕೂಡ ಅವನಿಗೆ ಬಲಿಕ್ ಹೋಗಿ ಅವನ ಬಳಿ ಸನ್ನಿಧಿ ನಿಂದಿರ್ತಕ್ಕಂಥವ್ರು ಕೂಡ ಯಾರಿದ್ದಿಲ್ಲ. ದೂರಿಂದ ನಾಯಿಗಳಿಗೆ ಕಸ್ತಕ್ಕಂಥ ನಾಯಿಗಳಿಗೆ ರೊಟ್ಟಿ ಬಿಡಿಸ್ತಾರ ನೋಡ್ರಿ, ಈ ತರವಾಗಿ ಪ್ಲೇಟ್ಸ್ ಅನ್ನ ಹಾಕಿ ನುಗ್ತಕ್ಕಂಥರಾಗಿದ್ದರು. ಪ್ರೇರೆ, ರಾಜನೇ ಇದ್ದನು ಆತನು. ಆದರೆ ಅವನಿಗೆ ವೈದ್ಯ ತಗೊಳಕ್ಕಾಗಿಲ್ಲ. ಪ್ರೇರೆ, ಒಂದು ಅರಸನ ಇದ್ದನು, ಒಂದು ಪಟ್ಟಣವನ್ನು ಪರಿಪಾಲನೆ ಮಾಡ್ತಕ್ಕಂಥನಾಗಿದ್ದನು. ಆದರೆ ಅವನಿಗೆ ಆ ವೈದ್ಯವನ್ನು ಅವನ ಶರೀರಕ್ಕೆ ಸಾಕಾರಾಗಿಲ್ಲ. ಯಾಕಂದ್ರೆ ದೇವರಿಗೆ ದ್ವೇಷಿಸನ ಆತನು. ಯೇಸು ಕ್ರಿಸ್ತನ ಸ್ವಾಗತ ಮಾಡಿಲ್ಲ, ದ್ವೇಷಿಸನ. ಯೇಸು ಸ್ವಾಮಿಗೆ ದ್ವೇಷಿಸ್ತಕ್ಕಂಥ ಪ್ರತಿಯೊಂದು ಮನುಷ್ಯನು ದುರ್ವಾಸನೆಕ ಒಳ ಹೋಯ್ತಾನ. ಪ್ರೇರೆ, ಅವನ ಪರಿಸ್ಥಿತಿ ಕೊಳತು ಹೋಗಿತ್ತು. ಕೊನೆಯದಾಗಿ ಸತ್ತೋಗ್ಯಾನ. ಪ್ರೇರೆ, ಹಿಸ್ಟರಿಯಲ್ಲಿ ನೀವು ಯಾವಾಗ ತೆಗೆದು ನೋಡ್ರಿ, ಹೆರೋದ ರಾಜನು ಯಾವಾಗ ಹೇಗೆ ಸತ್ತನೆಂಬುದಾಗಿ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿದಾಗ ನಿಮಗೆ ಸ್ಪಷ್ಟವಾಗಿ ಅದರ ವಿಷಯದಲ್ಲಿ ಸಿಗ್ತದೆ. ಪ್ರೇರೆ, ಕಾಣ್ಬರ್ತದೆ. ಪ್ರೇರೆ, ಅವ ಹೇಗೆ ಸತ್ತಾನೆಂಬುದಾಗಿ. ಅದಕ್ಕೆ ಹೇಳ್ತೆ, ಕ್ರಿಸ್ತನಿಗೆ ವಿರುದ್ಧವಾಗಿ ಕಾರ್ಯ ಮಾಡ್ತಕ್ಕಂಥ ಪ್ರತಿಯೊಂದು ಮನುಷ್ಯನು ದುರ್ವಾಸನಕ್ಕೆ ಒಳಗೊಳ್ತಾನೆ ಹೊರತು ಅವನ ಜೀವಿತ ಇಲ್ಲಿಂದ ಮಾರ್ಪಡಲ್ಲ. ಪ್ರೇರೆ, ಸುವಾರ್ತೆಯನ್ನು ಶುಭ ಸಂದೇಶವನ್ನು ನಾವೇನು ಮಾಡಬೇಕು? ಸ್ವೀಕರಿಸಬೇಕು, ನಾವು ನೋಡಿ ತಿಳ್ಕೋಬೇಕು. ಆದರೆ ಕೆಟ್ಟದಾಗಿ ನಾವು ಭಾವನೆ ಮಾಡ್ಲಿಕ್ಕೆ ಅವಕಾಶ ಚಾನ್ಸಸ್ ಇಲ್ಲ. ಅದಕ್ಕೆ ಮತ್ತೇನು ಬರೆದ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನ. ಆಕೆ ಒಬ್ಬ ಮಗನನ್ನು ಹಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು. ನೀವೆಲ್ಲ ಯಾರ ಜನರಾಗಿದ್ದೀರಿ? ಯೇಸು ಕ್ರಿಸ್ತನ ಜನರಾಗಿದ್ದೀರಿ. ಅಂದ್ರೆ ದೇವರ ಒಂದು ಮಕ್ಕಳಾಗಿದ್ದೀರಿ ನೀವು. ಯಾಕ ನಮಗ್ ಪಾಪದಿಂದ ಬಿಡಿಸಿ ಕಾಯುವುದಕ್ಕಾಗಿ ಬಂದನಂದ್ರೆ, ನಂದಲ್ಲ ಆಲ್ರೆಡಿ ಈ ದುರ್ವಾಸನೆ ಬಿದ್ದು ಹುಳಗಳು ಬಿದ್ದು ಅನೇಕ ಕೊಳತೋಗಿ ಸತ್ತದನಲ್ಲ, ಅಂಥವ್ರೇ ಇನ್ನೂ ಕೆಲವೊಬ್ಬರು ಹರ. ಯಾಕಂದ್ರೆ ದೇವರಿಗೆ ವಿರುದ್ಧವಾಗಿ ಮಾಡ್ತಾ ಇರ್ತಕ್ಕಂಥವ್ರು, ವಿರುದ್ಧವಾಗಿ ಕಾರ್ಯ ಮಾಡ್ತಕ್ಕಂಥವ್ರು, ವಿರುದ್ಧವಾಗಿ ಕಾರ್ಯ ಮಾಡ್ತಕ್ಕಂಥ ಪ್ರತಿಯೊಂದು ಮನುಷ್ಯನು ಸರ್ವನಾಶನತನ. ಆದರೆ ಯೇಸು ಸ್ವಾಮಿ ಅಂಥವ್ರಿಗೆ ರಕ್ಷಿಸಬೇಕಾಗಿ ಬಂದನಂತ. ಪ್ರಿಯರೇ, ಯೇಸು ಸ್ವಾಮಿ ನಿಮಗೆ ಕಾಯುವುದಕ್ಕೆ ಬಂದನ. ಆತನ ದುಷ್ಟನೆಯನ್ನು ತಪ್ಪಿಸುವುದಕ್ಕಾಗಿ, ದುರ್ನಾಡತೆಯನ್ನು ತಪ್ಪಿಸುವುದಕ್ಕಾಗಿ, ಲೋಕದ ಕಾರ್ಯಕ್ರಮದಿಂದ ಬಿಡುಗಡೆ ಮಾಡೋದಕ್ಕಾಗಿ, ಲೋಕ ಸಂಪರ್ಕದಿಂದ ನಿಮ್ಮನ್ನು ತೆಗೆದು ಒಳ್ಳೆಯರಾಗಿ ಮಾರ್ಪಡಿಸುವುದಕ್ಕಾಗಿ, ಲೋಕದಲ್ಲಿರ್ತಕ್ಕಂಥ ಪಾಪ ಭೋಗ ಮೋಸಗಳಿಂದ ನಿಮ್ಮನ್ನು ಬಿಡುಗಡೆ ಮಾಡುವುದಕ್ಕಾಗಿ, ನಿಮ್ಮನ್ನು ರಕ್ಷಿಸುವುದಕ್ಕಾಗಿ
ನಿಮಗೆ ಪ್ರೊಟೆಕ್ಟ್ ಕೊಟ್ಟು ನಿಮಗೆ ಪರಲೋಕ ರಾಜ್ಯಕ್ಕೆ ಸೇರಿಸುವುದಕ್ಕಾಗಿ ಯೇಸ್ವಾಮಿ ಲೋಕಕ್ಕೆ ಬಂದಾನ ಪ್ರಿಯರೇ. ನಾವು ಅನ್ಕೋತೇವೆ ಯೇಸ್ವಾಮಿ ಯಾಕೆ ಬಂದಾನ ಯೇಸ್ವಾಮಿ ಬಂದಿನ ಕಾರಣ ಅದೇ. ಇವತ್ತು ಕೂಡ ನೀವು ಒಂದು ವೇಳೆ ಹೃದಯ ಮೇಲೆ ಕೈ ಇಟ್ಕೊಂಡು ಪಶ್ಚಾತ್ತಾಪಟ್ಟರು ಕೂಡ ನೀನು ಪರಲೋಕ ರಾಜ್ಯಕ್ಕೆ ಸೇರುವುದಕ್ಕಾಗಿ ಅವಕಾಶದ ಪ್ರಿಯರೇ. ಈ ಹೊತ್ತೆ ದೇವರೇ ನನ್ನ ರಕ್ಷಿಸಂದ್ರೆ ಪರಲೋಕ ರಾಜ್ಯದಲ್ಲಿ ಕಾಣ್ತಕ್ಕಂಥ ಅವಕಾಶ ನಿಗದ. ಅನೇಕ ಜನರು ಲೋಕದ ಯಾತ್ರೆಯನ್ನು ಮುಗಿಸ್ಕೊಂಡು ಹೋಗಿದ್ದಾರೆ. ಅನೇಕ ಜನರ ಕುಟುಂಬದಲ್ಲಿ ಕಲಹಗಳು ಸಮಸ್ಯೆಗಳು ಹುಟ್ಕೊಂಡ್ಬಂದವ. ಅನೇಕ ಒಂದು ಜನರ ಒಳಗ ಬೇರೆ ಬೇರೆ ಸಂಪರ್ಕಗಳು ಹುಟ್ಕೊಂಡ್ಬಂದವ. ಆದರೆ ಅಮ್ಮ ಅಯ್ಯ ಯೇಸ್ವಾಮಿನ ರಕ್ಷಿಸಬೇಕಾಗ ಘೋರ ಅಪರಾಧಗಳಿಂದ, ಘೋರವಾಗಿರ್ತಕ್ಕಂಥ ಪಾಪಗಳಿಂದ, ಅಂಧಕಾರ ದೊರೆತನಗಳಿಂದ ನಿಮ್ಮನ್ನು ಬಿಡುಗಡೆ ಮಾಡೋದಕ್ಕೆ ಸುಖವಾಗಿ ಬಂದ. ಮೊದಲನೇದು ಕುರುಬರು ಸಂದೇಶವನ್ನು ದೂತರು ಬಂದು ಹೇಳಿದಾಗ ಕುರುಬರು ಸಂದೇಶವನ್ನು ಕೇಳ್ಯಾರ. ಆ ಸಂದೇಶವನ್ನು ಕೇಳಿ ಸ್ಪಷ್ಟವಾಗಿ ಅವರು ಯೇಸು ಕ್ರಿಸ್ತನ ನೋಡುವುದಕ್ಕೆ ಹೋಗ್ಯಾರ. ಜೋಯಿಸರು ಪಂಡಿತರು ಆಕಾಶದಲ್ಲಿರ್ತಕ್ಕಂಥ ನಕ್ಷತ್ರವನ್ನು ನೋಡಿ 2 ವರ್ಷ ನಡ್ಕೊಂಡು ಹೋಗಿ ಎಲ್ಲಿ ಯೇಸು ಸ್ವಾಮಿಯನ್ನ ಅಲ್ಲಿ ರಕ್ತ ಬೋಳ ಇವೆಲ್ಲ ತೆಗೆದುಕೊಂಡು ಹೋಗಿ ಏನು ಮಾಡ್ಯಾರ, ಕಾಣಿಕೆಗೆ ಅರ್ಪಿಸಿ ಆತನ ಸನ್ನಿಧಿಯಲ್ಲಿ ನೋಡಿ ಸಂತೋಷ ಪಟ್ಟರ. ಅಯ್ಯೋ, ನಾವು ಜಗದ ಒಂದು ರಕ್ಷಕನಿಗಾಗಿ ನಾವು ಕಣ್ಣಿಂದ ನೋಡಿ ನಾವು ಕಂಡುಕೊಂಡೇವಲ್ಲ ಎಂಬುದಾಗಿ ಜೋಯಿಸರು ಪಂಡಿತರು ಎಲ್ಲ ತಿಳ್ಕೊಂಡಾರ, ಕುರುಬರು ತಿಳ್ಕೊಂಡಾರ. ಹೆರೋದನ್ನು ತಿಳ್ಕೊಂಡಿಲ್ಲ. ತಿಳ್ಕೊಂಡ ಕಾರಣ ನನ್ನ ಪರಿಸ್ಥಿತಿ ಎಲ್ಲ ಹೀನವಾಗಿ ಹೋಗಿ ಲೋಕದ ಯಾತ್ರೆ ಮುಗಿಸ್ಕೊಂಡು ನನ್ನ ಪ್ರೇರೆ. ಅವನಿಗಂತೂ ಜಗ ಅದನ್ನು ಗೊತ್ತಿಲ್ಲ. ಆದರೆ ದೇವರಿಗೆ ನಂಬಿದ ಮಕ್ಕಳಿಗೆ ಪ್ರತಿಯೊಬ್ಬರಿಗೆ ಪರಲೋಕದಲ್ಲಿ ಸ್ಥಳದ ಪ್ರೇರೆ. ದೇವರನ್ನು ಯಾರು ಹತ್ತುಕೊಳ್ಳುತ್ತಾರೋ, ದೇವರು ಸನ್ನಿಧಿನ ಯಾರು ಅನುಭವಿಸ್ತಾರೋ ಅವ್ರ ಜೀವಿತದಲ್ಲಿ ಅದ್ಭುತ ಅದ. ಅದಕ್ಕೆ ಕೀರ್ತನೆಗಳು 118ನೇ ಅಧ್ಯಾಯ 7ನೇ ವಚನ, ಯೆಹೋವನು ನನಗೆ ಇದ್ದಾನೆ, ಆತನೇ ನನಗೆ ಸಹಾಯಕನು, ನನ್ನ ವೈರಿಗಳಿಗಾಗುವ ಶಿಕ್ಷೆಯನ್ನು ನೋಡುವೆನು. ದೇವರು ಯಾರ ಒಳಗ ಹರನೋ ಅವರಿಗೆ ಆಶೀರ್ವಾದದ. ದೇವರು ಯಾರ ಮನೆಯಲ್ಲನೋ ಅವ್ರಿಗೆ ಶುಭ ಅದ. ದೇವರು ಯಾರ ಮನೆಗನೋ ಅವರಿಗೆ ಪ್ರತಿಯೊಂದು ವಿಷಯದಲ್ಲಿ ಸಹಾಯ ಮಾಡ್ತಾನೆ ಬೇರೆ. ಪ್ರತಿಯೊಂದು ವಿಷಯದಲ್ಲಿ ಸಹಾಯ ಮಾಡ್ತಾನೆ. ಯಾವ ಗಳಿಗೆ ಏನು ಬೇಕೋ, ಯಾವ ಸಮಯದಲ್ಲಿ ಏನು ಬೇಕೋ ಅವೆಲ್ಲ ವಿಷಯದಲ್ಲಿ ದೇವ್ರು ಏನು ಮಾಡ್ತಾನ, ಸಹಾಯ ಮಾಡಿ ಸಹಕರಿಸಿ ನಮ್ಮನ್ನು ನಡೆಸ್ತಕ್ಕಂತನಾಗಿದ್ದಾನೆ ಬೇರೆ. ದೇವರು ಸಹಾಯ ಮಾಡುವಾಗ ನಾವು ಹಿಂದಕ್ಕೆ ಹೆಜ್ಜೆ ಇಕ್ಕಬಾರ್ದು, ಒಂದು ಮುಂದೆ ಹೆಜ್ಜೆ ಇಟ್ಟು ಆತನ ಸನ್ನಿಧಿನ ಆಶ್ರಯಿಸ್ತಾ ಆತನನ್ನು ಹಿಂಬಾಲಿಸ್ತಾ ನೀವು ನಡುವಾಗ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾನ. ನಿಮ್ಮ ವೈರಿಗಳಿಗೆ ನಿಮ್ಮ ಕಣ್ಣೆದುರೇ ಶಿಕ್ಷೆ ಆಗುವುದನ್ನು ನೀವು ಕಣ್ಣಿಲ್ ನೋಡ್ತಿರೋ ಪ್ರೇರೆ. ವೈರಿಗಳಿಗೆ ನಿಮ್ಗೆ ಕೆಲವೊಂದ್ಸತಿ ವಿರುದ್ಧವಾಗಿ ಮಾತಾಡ್ತಾ, ವಿರುದ್ಧವಾಗಿ ಕಾರ್ಯಗಳು ಮಾಡ್ತಾ, ವಿರುದ್ಧವಾಗಿ ಕಾರ್ಯಗಳು ಮಾಡಿಕೊಂಡು ಅನೇಕ ನಾನಾ ವಿಧವಾಗಿ ನಿಮ್ಮನ್ನು ಸಂಕಟವಾಗಿ ಮಾಡ್ತಾರಲ್ಲ, ಅಂಥ ಒಂದು ಕ್ಷಣಕ್ಕ ನಿಮ್ಮ ಕಣ್ಣೆದರ ಶಿಕ್ಷೆಯನ್ನು ನೀವು ನೋಡ್ತಿರೋ ಪ್ರೇರೆ. ಅವ್ರಿಗೆ ಆಗಿರ್ತಕ್ಕಂಥ ಸಮಸ್ಯೆ, ಅವ್ರ ಒಳಗಾಯ್ತಕ್ಕಂಥ ಒಂದು ಘಟನೆ, ಅವ್ರಿಗೆ ಆಗ್ತಕ್ಕಂಥ ಆ ಕಾರ್ಯಗಳು ಎಂಥ ಭಯಂಕರ ಇರ್ತಾವ. ದೇವರಿಗೆ ನಂಬಿದ ಮಕ್ಕಳಿಗೆ ಎಷ್ಟು ಅದ್ಭುತದ, ನಂಬಲದಂಥ ಒಂದು ಕ್ಷಣಕ ಎಷ್ಟು ಶಿಕ್ಷೆ ಎಂಬುದಾಗಿ ನೀವು ಕಣ್ಣಾರೆ ಕಾಣುವ ಹಾಗೆ ದೇವರು ನಿಮ್ಮನ್ನು ಮಾರ್ಪಡಿಸ್ತಾನೆ ಪ್ರೇರೆ. ನಿಮ್ಮ ಕಣ್ಣುಗಳನ್ನು ಏನು ಮಾಡ್ತಾನ, ದೇವರು ತೆರಿತಾನೆ. ಅದಕ್ಕೆ ಒಂದು ನೀವು ಜಾಗ್ರತೆಯಾಗಿ ನೀವು ಪರಿಪಾಲನೆ ಮಾಡಬೇಕು. ಏನು ಪರಿಪಾಲನೆ ಅಂದರೆ, ದೇವರು ನಮಗೆ ಹಣ, ದೇವರಿಂದ ನಮಗೆ ಸಹಾಯ ಆಗ್ತದ ಎಂಬುದ ಒಂದು ಮನೋಭಾವನೆ ಮಾಡಿರ್ಬೇಕಷ್ಟೇ. ಇದ್ದಂಥ ಈ ಸ್ಥಳದಲ್ಲಿ ಕುಂತಂಥ ಮನೆಯಲ್ಲಿ, ಪ್ರಯಾಣ ಮಾಡ್ತಕ್ಕಂಥ ಸ್ಥಿತಿಯಲ್ಲಿ, ಕೆಲಸ ಮಾಡ್ತಕ್ಕಂಥ ಸ್ಥಿತಿಯಲ್ಲಿ, ಎಲ್ಲೇ ಇರು ನೀ, ಯಾವ ಪಟ್ಟಣ ಎಂಥ ಸ್ಥಿತಿಯಲ್ಲಿರು, ಇಲ್ಲದಂಥ ಸ್ಥಳದಲ್ಲಿರು, ಪ್ರಾರ್ಥನೆ ಮಾಡಕ್ಕ ಇಲ್ಲಂತ ಸ್ಥಳದಲ್ಲಿ ಕೂಡ ನೀ ಪ್ರಾರ್ಥನೆ ಮಾಡುವಾಗ ದೇವ್ರು ನಿಂಗೆ ಸಹಾಯ ಮಾಡ್ತಾನೆ. ಯಾಕಂದ್ರೆ ದೇವರು ಇದ್ದಂಥ ಮನುಷ್ಯನಿಗೆ ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಈ ಹೆರೋದ ರಾಜನಿಗೆ ದೇವರು ಇದ್ದಿಲ್ಲ. ಆತನಿಗೆ ಅವನು ಮೂಢನಂಬಿಕೆ, ಅವನ ಕಾರ್ಯಕ್ರಮ ನಾನೇ ದೇವರು ಎಂಬುದಾಗ ತನ್ನ ಭವಿಷ್ಯನ ಮಣ್ಣಿಗೆ ಸಮಾನ ಆಗ್ಯಾನ ಪ್ರೇರೆ. ಅದೇ ಜಗದ ರಕ್ಷಕನ ಎಂಬುದಾಗ ಕುರುಬರು ಮತ್ತು ಜೋಯಿಸರು ಪಂಡಿತರು ಹೋಗಿ ಯೇಸು ಕ್ರಿಸ್ತನ ಕಂಡುಕೊಂಡರ ಅವರಿಗೆ ರಕ್ಷಣೆ ಸಿಕ್ಕದ ಪ್ರೇರೆ. ಅವ್ರ ದೇವರನ್ನು ಹಿಂಬಾಲಕರಾಗಿದ್ದಾರೆ ಪ್ರೇರೆ. ದೇವರು ಅವ್ರ ದೃಷ್ಟಿ ಅವ್ರ ಮೇಲೆ ಇತ್ತು ಪ್ರೇರೆ. ಇವತ್ತು ನಿನ್ನ ಮೇಲೆ, ನಿನ್ನ ಕುಟುಂಬ ಮೇಲೆ, ನಿನ್ನ ಮನೆ, ನಿನ್ನ ಮಕ್ಕಳು ಮನೆ ಮೇಲೆ ಇರ್ಬೇಕು ಪ್ರೇರೆ. ನಿಮ್ಮ ಜೀವಿತ ಮೇಲೆ ದೇವರೊಂದು ದೃಷ್ಟಿ ಇರಬೇಕು. ನಿಮ್ಮ ಮಾರ್ಗದಲ್ಲಿ ದೇವ್ರ ದೃಷ್ಟಿ ಇರಬೇಕು. ಯಾವಾಗ ದೇವ್ರ ದೃಷ್ಟಿ ಇರ್ತದೆ ಗೊತ್ತದನ, ಒಂದು ಪ್ರಾರ್ಥನೆ, ನಿಮ್ಮ ಮನಸಂಕಲ್ಪಗಳನ್ನು ಸರಿ ಮಾಡಿಕೊಂಡು ನಿಮ್ಮ ಹೃದಯ, ನಿಮ್ಮ ಆತ್ಮಗಳೆಲ್ಲ ದೇವ್ರಿಗೆ ಒಪ್ಪಿಸ್ಕೊಟ್ಟು ಆತ್ಮಿಕವಾಗಿ ನೀವು ಬೆಳೆಯುವಾಗ, ಆತ್ಮಿಕವಾಗಿ ಆ ಮಾರ್ಗದಲ್ಲಿ ನೀವು ನಡೆಯುವಾಗ ದೇವರು ನಿಮಗೆ ಸ್ಪಷ್ಟವಾಗಿ ಬಲಪಡಿಸ್ತಾನೆ ಮತ್ತು ಅದ್ಭುತ ನಿಮ್ಮ ಜೀವಿತದಲ್ಲಿ ಮಾಡ್ತಾನೆ ಪ್ರೇರೆ. ಅದಕ್ಕೆ ಯಾವಾಗಲೂ ನೀವು ಒಂದು ಅನ್ಕೋಬೇಕು, ಏನಂದರೆ ದೇವರು ನನಗೆ ಹಣ, ಯಾವ ಭಯ ನನಗೆ ಇಲ್ಲ. ಕೆಲವೊಂದು ಸರ್ತಿ ಸೈತನನು ಅಟ್ಯಾಕ್ ಮಾಡುವಾಗ ಏಸು ರಕ್ತದಲ್ಲೇ ಜಯವಾಗಲಿ ಅಂತ ಪ್ರೇರಣೆ. ಎಲ್ಲರ ಒಂದು ಭಯಂಕರವಾಗಿ ಸ್ಥಿತಿ ಕಾಣ್ಬಂತು, ರನ್ನಿಂಗ್ ಮಾರ್ಗದಾಗ ನಡೀಕಂಥ ಸ್ಥಿತಿಲಾಗಲಿ, ಅಡಚಿನ ಬರ್ತಕ್ಕಂಥ ಸ್ಥಿತಿಗಳಿದ್ರು ಕೂಡ ಏಸು ರಕ್ತದಲ್ಲೇ ಜಯವಾಗಲಿ ಎಂಬುದು ಶಬ್ದ ನನ್ನ ಒಳಗೆ ಉತ್ಪಾದಿದೆ. ಕ್ರಿಸ್ಮಸ್ ಪ್ರೋಗ್ರಾಮ್ ಮಾಡುವಾಗ ಅದಕ್ಕಿಂತ ಮುಂಚಿತವಾಗಿ ನೈಟು ಜರ್ನಿ ಬಿದರ್ ಹೈದ್ರಾಬಾದ್ಲಿಂದ ಜರ್ನಿ ಮಾಡುವಾಗ ಮಧ್ಯ ದಾರಿ ಆಲ್ರೆಡಿ ನಾ ಸಾಕ್ಷಿ ಹಿಡಿದ ಬ್ರೇಕ್ ಫೇಲ್ ಆಗೋಗಿತ್ತು. ದೇವ್ರು ಅದ್ಭುತ ಮಾಡ್ಯಾನ, ಹಿಂಗೆಲ್ಲ ಅದ್ಭುತ ಮಾಡ್ಯಾನ. ಕೆಲವೊಂದು ದಾರಿಯಲ್ಲಿ
ಸೊಂಟ್ರ ಗಾಳಿ ಅಪ್ಲೆ ಮನುಷ್ಯ ಅಂದರೆ ಸೊಂಟ್ರ ಗಾಳಿ ಅಪ್ಲೆ ತಿರುಗಿ ಅಪ್ಲೆ ಬಂದು ರೋಡ್ ಮೇಲೆ ಒಂದು ದೊಡ್ಡ ಕಂಬ ಅಂತಂದ ಸ್ಥಿತಿಗಳು ಕಾಣ ಬಂದವ ರೋಡ್ ಮೇಲೆ ಅಡ್ಡ ಪೂರ ಕಂಪ್ಲೀಟ್ಲಿ ಅಡ್ಡ ಬರ್ಬೇಕು, ಯಾವುದು ಅಡ್ಡ ಆಗಿರ್ಬೇಕೆಂಬ ಉದ್ದೇಶ ಇಟ್ಕೊಂಡು ಸೈತಾನ ಕಾರ್ಯ ಮಾಡೇನಾದ್ರೆ ನನ್ನ ಒಳಗ ಅಂತದೇನ ಕಾಣಿಸ್ತಂದ್ರ ಏಸು ರಕ್ತದಲ್ಲೇ ಜಯವಾಗ್ಲಿ, ಅದರ ಶಕ್ತಿ ಅದ ಪ್ರಿಯರೇ. ಯಾವಾಗ ನೀವು ಈ ಶಬ್ದ ಬಳಸಿ ನೋಡ್ರಿ, ಎಲ್ಲರ ಅಂಜಿಕೆ ಆಗ್ಯಾವಂದ್ರ ಆ ಸ್ಥಳದಲ್ಲಿ ಬಳಸಿ ನೋಡ್ರಿ. ಎಲ್ಲರ ನೀವು ನಡೆದಿರಿ ದಾರಿ ಮಗಲೆಲ್ಲ ಭಯ ಹಿಡಿಸ್ತಕ್ಕಂಥ ಆತ್ಮ ನಿಮ್ಮನ್ನು ಶೋಧಿಸ್ಲತ್ತಂದ್ರೆ, ಭಯಪಡಿಸ್ತಕ್ಕಂಥ ಆತ್ಮ ನಿಮ್ಮನ್ನು ಕಾರ್ಯ ಮಾಡತ್ತಂದ್ರೆ ಅಂತ ಈ ಸ್ಥಳದಲ್ಲಿ ನೋಡ್ರಿ ಬಹಳ ಒಂದು ಶಕ್ತಿ ಅದ. ಆ ಶಕ್ತಿನೇ ಇವತ್ತು ನಿಮ್ಗೆ ರಕ್ಷಣೆ ಅದ ಪ್ರಿಯರೇ. ಯಾಕಂದ್ರೆ ಆತನ ಈ ಲೋಕದಲ್ಲಿ ಯಾಕೆ ಬಂದನ್ರಿ? ಎಲ್ಲ ಜನಗಳನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ. ಪಾಪ ಮಾಡ್ತಕ್ಕಂಥ, ದ್ರೋಹ ಮಾಡ್ತಕ್ಕಂಥ, ಅಪರಾಧ ಮಾಡ್ತಕ್ಕಂಥ ನಮ್ಮೆಲ್ಲರಿಗೆ ಈ ದಿನ ಆತನಿಂದ ನಮ್ಗೆ ಶುಭವಾಗ್ಯದ ಪ್ರಿಯರೇ. ಆತನಿಂದ ಶುಭ ಆಗ್ಬೇಕಾದ್ರೆ ನಾವು ಆ ಶುಭ ಹಂಗೆ ಮುಚ್ಚಿಟ್ಕೊಂಡಿರ್ಬೇಕಾ, ಇನ್ನೊಬ್ಬರಿಗೆ ಎತ್ತರರಿಗೆ ಹಂಚಬೇಕಾ? ಏನ್ ಮಾಡ್ಬೇಕು? ಇತರರು ಕೂಡ ನಾವು ಆ ಶುಭ ಸಂದೇಶವನ್ನು ತಲುಪಿಸ್ಬೇಕು, ಹಂಚಬೇಕು ಪ್ರಿಯರೇ. ನಾವು ಹಂಚುವಾಗ ಕ್ರಿಸ್ತವು. ಇವತ್ತು ನಾವು ಹೊಸ ಬಟ್ಟೆ ಹಾಕೊಂಡಿದ್ದೇವೆ, ನಾವೆಲ್ಲರೂ ಹೊಸ ಬಟ್ಟೆ ಹಾಕೊಂಡಿದ್ದೇವೆ. ಯಾರ್ದ್ರ ಮೇಲೆ ಹಳೆ ಬಟ್ಟೆ ಹಳೆ ಬಟ್ಟೆ ಯಾರ ಮೇಲೆ? ಯಾರ ಮೇಲೆ ಇಲ್ಲ. ಎಲ್ಲರ ಮೇಲೆ ಹೊಸ ಬಟ್ಟೆ, ನೀವು ಹಳೆ ಬಟ್ಟೆ ಮಾತ್ರ ಯಾರ ಮೇಲೆ ಇಲ್ಲ. 6 ತಿಂಗಳ ಕೆಳ ತಗೊಂಡಿದ್ದಿರ್ಬೋದು, ಯಾರ ಕೊಟ್ಟಿದ್ರು, ಯಾರನಿದ್ರು ಕೂಡ ಹೊಸವೇ ಅವ, ಹಳೆದಂತೂ ಏನಿಲ್ಲ. ಅದೇ ಜೀವಿತ ಕೂಡ ನಮ್ದು ಈ ದಿನ ಹೊಸದಾಗ್ಬೇಕು. ನಮ್ಮ ಜೀವಿತ ಕೂಡ ಈ ದಿನ ಹೊಸದಾಗಿ ಮಾರ್ಪಡ್ಬೇಕು. ಹೊಸ ಬಟ್ಟೆ ಹಾಕೊಂಡ್ರೆ ಹಬ್ಬ ಇಲ್ಲ, ಹಳೆ ಬಟ್ಟೆ ಹಾಕೊಂಡ್ರು ಕೂಡ ಹಬ್ಬ ಅದ. ಆದ್ರೆ ಹೊಸ ಬಟ್ಟೆ ಹಬ್ಬದ ದಿನ ಯಾಕೆ ಹಾಕೋಬೇಕಂದ್ರೆ ನಮ್ಮ ಜೀವಿತ, ನಮ್ಮ ಕುಟುಂಬ, ನಮ್ಮ ಹೃದಯ, ನಮ್ಮ ಮನೆ, ನಮ್ಮ ವ್ಯಾಪಾರ, ಬಿಸ್ನೆಸ್, ನಮ್ಮ ಸಭೆ, ನಮ್ಮ ಆಲಯ, ನಮ್ಮ ಕುಟುಂಬ ಏನಾಗಬೇಕು? ಹೊಸದಾಗಿ ಮಾರ್ಪಡ್ಬೇಕು. ಹೊಸದಾಗಿ ಮಾರ್ಪಡ್ತಕ್ಕಂಥದ್ದೇ ಹಬ್ಬ. ಹಳೆದಿರ್ತಕ್ಕಂಥದ್ದು ಹಬ್ಬ ಅಲ್ಲ, ಹೊಸದಾಗಿ ಮಾರ್ಪಡ್ತಕ್ಕಂಥದ್ದು ಹಬ್ಬ. ಹಳೆ ಜೀವಿತಗಳನ್ನ ನಾವು ತೆಗೆದಾಕಬೇಕು. ಹಳೆ ಸಂಪರ್ಕಪಟ್ಟಂಥ ಕ್ರಿಯೆಲ್ಲ ತೆಗೆದಾಕಿ ಹೊಸೊಬ್ಬರಾಗಿ ನಾವು ಜೀವನ ಮಾಡುವಾಗ, ಹೊಸೊಬ್ಬರಾಗಿ ನಡೆಯುವಾಗ ನಿಮ್ಮ ಜೀವಿತದಲ್ಲಿ ಉತ್ಸಾಹದ, ಸಂತೋಷದ, ಉಲ್ಲಾಸದ ಅದ್ಭುತ ನಿಮ್ಮ ಜೀವಿತದಲ್ಲಿ ಅದ ಪ್ರೇರಣೆ. ಅದಕ್ಕೆ ಲೂಕನ ಬರೆಸುವ 2ನೇ ಅಧ್ಯಾಯ 13-14 ವಚನ ಓದ್ರಿ ಸಿಕ್ಕೋರು. ಪಕ್ಕನೇ ಆ ದೂತನ ಸಂಗಡ ಪರಲೋಕ ಸೈನ್ಯದವರು ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು, ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲೆಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು. ಯಾರಿವರು? ದೇವದೂತರು. ದೇವದೂತರು ಕೂಡ ಆಕಾಶದಲ್ಲಿ ಒಂದು ದೊಡ್ಡ ಗುಂಪಾಗಿ ಕೂಡಿಕೊಂಡು ಕ್ರಿಸ್ತನ ಭೂಲೋಕದಲ್ಲಿ ಜನಿಸಿ ಬಂದನ. ಅವ್ರ ಆಕಾಶದಲ್ಲಿ ದೇವರಿಗೆ ಸ್ತುತಿ ಮಾಡ್ತಾರ ಪ್ರೇರೆ, ದೇವರಿಗೆ ಆರಾಧನೆ ಮಾಡ್ತಾರ ಪ್ರೇರೆ, ದೇವರಿಗೆ ಉಲ್ಲಾಸದಿಂದ, ಉತ್ಸಾಹದಿಂದ, ಸಡಗರದಿಂದ, ಸಂಭ್ರಮದಿಂದ ಅವರು ಸ್ವಾಗತ ಮಾಡ್ತಾರ ಪ್ರೇರೆ. ಇವತ್ತು ನೀವು ಯಾಕೆ ಸ್ವಾಗತ ಮಾಡಬಾರ್ದು? ಸಂಭ್ರಮ, ಸಡಗರ ಯಾವತ್ತಾಯ್ತು ಗೊತ್ತದನ? ಹಬ್ಬ ಆಗಲಿ, ಮದುವೆ ಆಗಲಿ, ಮನೆಯಲ್ಲಿ ಬರ್ತಡೇ ಕಾರ್ಯಕ್ರಮ ಆಗಲಿ, ಏನೇ ಒಂದು ಸಂತೋಷಕರವಾಗಿರ್ತಕ್ಕಂಥ ಸುದ್ದಿ ಮನೆಯಲ್ಲಂದ್ರೆ ಅದು ನಮಗ ಹಬ್ಬನೇ ಪ್ರಿಯರೇ. ಹಲ್ಲೆಲೂಯಾ. ಇವರು ಏನ್ ಹೇಳ್ತಾರ? ಮೇಲಿನ ಲೋಕಗಳ ದೇವರಿಗೆ ಮಹಿಮೆ, ಭೂಲೋಕದೊಳಗೆ ಮನುಷ್ಯರೊಳಗೆ ಸಮಾಧಾನ. ಮನೇಲಿ ಎಲ್ಲರೊಳಗೆ ಸಮಾಧಾನ ಇರ್ಬೇಕಾ ಅಥವಾ ಏನಿರ್ಬೇಕು? ಸಮಾಧಾನ ಇರ್ಬೇಕಾ, ಜಗಳ ಕಿರಿಕಿರಿ ಇರ್ಬೇಕಾ? ಕೆಲವೊಂದು ಮನೆಗಳಿಗೆ ಈ ಒಂದು 10 ಮನೆಗೆ ಹೋದ್ರ ಆ 10 ಮನೆಗೆ ಯಾರ್ದಾರ ಒಬ್ಬರು ಮುಖ ಇಟ್ಟು ದಪ್ಪಾಗಿರ್ತದೆ. ಒಂದು 10 ಮನೆಗೆ ಹೋದಾಗ ಆ 10 ಮನೆಗೆ ಒಬ್ಬರದ್ರ ಮುಖ ಇಷ್ಟ ಇರ್ತದೆ. ಯಾಕಂದ್ರೆ ಅವ್ರಿಗೆ ಇಷ್ಟ ಇಲ್ಲದು ಅವ್ರಿಗೆ ಸಿಕ್ಕಿಲ್ಲ, ಅವ್ರಿಗೆ ಏನು ಬೇಕಾಗಿತ್ತೋ ಅದು ಅವ್ರಿಗೆ ನಾವು ಕೊಡಿಸಿಲ್ಲ, ಅವ್ರಿಗೆ ಏನು ಸಹಾಯ ಬೇಕಾಗಿತ್ತೋ, ಯಾವುದಕ್ಕೂ ಅನ್ಕೊಂಡರೋ, ಯಾವುದು ಬೇಡರೋ ಅವ್ರಿಗೆ ಸಿಗಲ್ಲ. ಕಾರಣ ಅವ್ರ ಮುಖ ಹೆಂಗಿರ್ತದ? ಅದ ದೇವ್ರ ವಾಕ್ಯ ಹೇಳ್ತದ. ಏನ್ ಹೇಳ್ತಾರೆ? ಸಮಾಧಾನ. ಮನುಷ್ಯರೊಳಗೆ ಸಮಾಧಾನ. ಮನುಷ್ಯರಾಗಿರ್ತಕ್ಕಂಥ ನಾನಾಗ್ಲಿ, ನೀನಾಗ್ಲಿ ಈ ಸಂಭ್ರಮ, ಉಲ್ಲಾಸ, ಉತ್ಸಾಹ, ಸಡಗರ ಸಂಬಂಧಪಟ್ಟಂತ ಕಾರ್ಯಕ್ರಿಯೆಗಳಲ್ಲಿ ನಾವು ಸಂತೋಷವಾಗಿರ್ಬೇಕು. ಇದ್ರೂ ಕೂಡ ಸಂತೋಷ, ಇಲ್ಲದ್ರೂ ಕೂಡ ಸಂತೋಷ. ಏನಿರ್ಲಿ ಸಂತೋಷನೇ ಇರ್ಬೇಕು ನಾವು. ಯಾಕಂದ್ರೆ ಜಗದ ರಕ್ಷಕನು ಈ ಲೋಕದಲ್ಲಿ ಉತ್ಪತ್ತಿ ಆದಾಗ, ಈ ಲೋಕಕ್ಕೆ ಆತನ ಹುಟ್ಟಿ ಜನಿಸಿ ಬಂದಾಗ ಇಲ್ಲಿ ದೇವದೂತರ ಒಂದು ಉತ್ಸಾಹ, ಉಲ್ಲಾಸ ನೋಡ್ರಿ ಅದ್ಭುತದ. ನಮ್ಮೆಲ್ಲರಿಗೂ ಉತ್ಸಾಹ, ಉಲ್ಲಾಸ ಹೆಂಗಿರ್ತದ? ಎಲ್ಲರೇ ಗೊತ್ತೇನ? ಸಾಯಂಕಾಲ ನೋಡ್ರಿ ಸೌಂಡ್ ಸಿಸ್ಟಮ್ ಹಚ್ಚಿ ಮೆರೆಸ್ತಾರ. ಫೋಟೋ ಹಾಕಿ, ಯೇಸು ಕ್ರಿಸ್ತನ ಒಂದು ಫೋಟೋ ಹಾಕಿ DJ ಹಚ್ಚಿ, ಓಹೋ ಯಾನ್ ಖತರ್ನಾಕ್ ಅಲ್ಲತ್ರಿ ಪೂರ. ಈ ಲೋಕದ ನರ್ತನೆ ಬೇರೆ, ಡ್ಯಾನ್ಸ್ ಬೇರೆ, ಅವ್ರ ಲೋಕದ ಡ್ಯಾನ್ಸೇ ಬೇರೆ. ಇವತ್ತು ನೋಡಿ, ಹೆಣ್ಣಂತಿಲ್ಲ, ಗಂಡಂತಿಲ್ಲ, DJ ಮೇಲೆ ಸ್ಟೆಪ್ ಅಂತೇಳಿ ಎಲ್ಲರೂ ಕೈ ಕಾಲುಗಳು ಅಗಡಾಡ್ತಾ ಇರ್ತಾವ ಬೇರೆ. ಯಾವ ಹಾಡ ಮೇಲೆ? ಕ್ರಿಸ್ತನ ಹಾಡನ? ಯಾವ ಹಾಡ ರೀ? ದೇವ್ರಿಗೆ ಸಂಬಂಧಪಟ್ಟಂತ ಕಾರ್ಯನ? ಯಾವ ಕಾರ್ಯಕ್ಕಾಗಿ? ಉಲ್ಲಾಸ, ಉತ್ಸಾಹ,
ಸಡಗರ ಸಂಭ್ರಮದ ಉಲ್ಲಾಸ ಉತ್ಸಾಹ ಸಡಗರ ಸಂಭ್ರಮದಲ್ಲಿ ಈ ಮಧ್ಯದಲ್ಲಿ ಟಿಂಗಣಿಂಗ್ ಅಂತೇಳಿ ಬೇರೆ ಬೇರೆ ಮ್ಯೂಸಿಕ್ಸ್ ಬರ್ತಾವ, ಅದರಲ್ಲಿ ಕೈ ಕಾಲಗಡಿಸ್ರಿ. ಸಮಾಧಾನ ಮಳೆ ಉಂಟಾಯ್ತಾ? ಆಶೀರ್ವಾದ ನಿಮ್ಮ ಮನೆಗೆ ಬಂತ? ಶುಭ ನಿಮ್ಮ ಜೀವಿತಲ್ಲ ಆಯ್ತಾ? ಇಲ್ಲ ಪ್ರಿಯರೇ, ಒಂದು ನಿಮ್ಮ ಜಾಗ್ರತವ ಗಮನ ಇಡಬೇಕು. ದೇವರ ಕಾರ್ಯಗಳಲ್ಲಿ ದೇವ್ರ ಕಾರ್ಯ ಆಗಬೇಕು. ಸೈತನ ಕಾರ್ಯ ಮಾಡತ್ತಂದ್ರ ಅದರಿಂದ ನಾವು ದೂರವಾಗಿರ್ಬೇಕು. ಸಾಧ್ಯವಾದಷ್ಟು ಒಂದು ಡಿಜೆ ಒಂದು ಸೌಂಡ್ ಸಿಸ್ಟಮ್ ಹಸ್ಲತ್ರಿ, ಒಂದು 30,000 ಕಡೆ ಕಡೆ, ಒಂದು 50,000 ಕಡೆ ಕೆಲವೊಂದು ಪ್ರಾಂತದಲ್ಲಿ ಪಟ್ಟಣದಲ್ಲಿ ಖರ್ಚು ಮಾಡ್ತಾರೆ. ಒಂದು ಗ್ರಾಮದಲ್ಲಿ 30,000-40,000-50,000 ರೂಪಾಯಿದಲ್ಲಿ ಒಂದು ವೇಳೆ ಬಡವರಿಗೆ, ಬಟ್ಟೆ ಇಲ್ಲದಂಥವ್ರಿಗೆ, ಅಥವಾ ದಿಕ್ಕಿಲ್ಲದವರಿಗೆ, ಅಥವಾ ಬೇರೆ ಬೇರೆ ಸಂಪರ್ಕ ಇದ್ದವರಿಗೆ, ಅಥವಾ ವೈದ್ಯ ಇಲ್ಲದ ಅನೇಕ ಜನ ನರಳಾಡ್ತಾರೆ ಹಾಸ್ಪಿಟಲ್ ಬಿದ್ದು, ಇಂಥವ್ರಿಗೆ ಒಂದು ಮನುಷ್ಯರಿಗೆ ಒಂದು 500-600 ರೂಪಾಯಿ ಕೊಟ್ಟು ಮೆಡಿಸಿನ್ ಇಸ್ಕೊಡೋದಾಗ್ಲಿ, ಅಥವಾ ಊಟದ ಖರ್ಚಾಗಲಿ, ಅಥವಾ ಅವರಿಗೆ ಒಳ್ಳೆ ಒಂದು ಸಂಭ್ರಮಕ್ಕಾಗಿ ಒಂದು ವೇಳೆ ನಾವು ಈ ದುಡ್ಡು ಬಳಸ್ತಾರ, ಎಷ್ಟು ಉತ್ತಮ ಇರ್ತದ? ಎಷ್ಟು ಉತ್ತಮ ಇರ್ತದ್ರಿ? ಅಂತ ಒಂದು ದೇವರಿಗೆ ಸಂಬಂಧಪಟ್ಟ ಒಂದು ಕಾರ್ಯ ಕ್ರಿಯೆಗಳು ಮಾಡಲಂತ ನೀವು ಇನ್ನೊಂದು ಜಾಗದಲ್ಲಿ ಹೋಗಿ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತೀರಂದ್ರ ದೇವರು ಹಣ ನೋಡ್ಲತಾನ. ಜಗದ ರಕ್ಷಕನ್ ಬಂದ ನೆಮ್ಮದಾಗಿ ಉಲ್ಲಾಸದಿಂದ ಉತ್ಸಾಹದಿಂದ ಸಡಗರದ ಸಂಭ್ರಮದಿಂದ ದೇವದೂತರ ಹೇಗೆ ಒಂದು ದೇವರು ಸ್ತುತಿ ಆರಾಧನೆ ಮಾಡಿ ಮಹಿಮೆ ಪಡಿಸ್ಯಾರೋ ಅಂತ ಒಂದು ಕಾರ್ಯಕ್ರಿಯೆಗಳು ನಿಮ್ಮೊಳಗಿರ್ಬೇಕು ಹೊರತು ಬಜಾರ್ನಲ್ಲಿ ಬೇರೆ ಬೇರೆ ಇದಕ್ಕೆ ನೃತ್ಯ ಮಾಡ್ತಕ್ಕಂಥದ್ದು ನಿಮ್ಮೊಳಗ ಬೇಕಾಗಿಲ್ಲ. ದೇವ್ರ ಮಕ್ಕಳು ದೇವ್ರ ಮಕ್ಕಳಾಗಿ ನಾವು ಜೀವನ ಮಾಡಬೇಕು. ದೇವ್ರ ಮಕ್ಕಳು ದೇವರಂತೆ ನಾವು ಮುಂಸಾಜಿಕೊಂಡು ಹೋದಾಗ ದೇವ್ರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾನ. ನಿಮ್ಮ ಕುಟುಂಬಗಳು ಕಟ್ಟಲ್ಪಡ್ತಾವ ಪ್ರಿಯರೇ. ಮನೆ, ನಿಮ್ಮ ನಿಮ್ಮ ಹೃದಯ, ನಿಮ್ಮ ಜೀವಿತದಲ್ಲಿ ಕ್ರಿಸ್ತನ ಸ್ವಾಗತ ಮಾಡುವಾಗ ಆ ಕ್ರಿಸ್ತನ ಯಾವಾಗಲೂ ನಿಮ್ಮೊಟ್ಟಿಗಿದ್ದು ನಡೆಸ್ತಾನೆ. ದೇವದೂತರು ಅದ್ಭುತವಾಗಿ ಅವರು ಏನು ಮಾಡ್ಯಾರ, ಒಂದು ನೃತ್ಯದಿಂದ ಸಂಭ್ರಮದಿಂದ ಅವರು ಉತ್ಸಾಹ ಮಾಡಿರ್ತಾರೆ. ಇವತ್ತು ನಮ್ಮ ಮನೆಗಳಲ್ಲಿ ಕೂಡ ಇರಬೇಕು, ನಿಮ್ಮ ಹೃದಯದಲ್ಲಿರ್ಬೇಕು, ನಿಮ್ಮ ಕುಟುಂಬದಲ್ಲಿರ್ಬೇಕು. ನೀವು ಮಾಡ್ತಕ್ಕಂಥ ಎಲ್ಲ ಒಂದು ಕೆಲಸ ಕಾರ್ಯದಲ್ಲಿ ನೀವು ನಡ್ಕೊಂಡಿರ್ಬೇಕು ಬೇರೆ. ಇದು ಉತ್ತಮ, ಇದು ಅದ್ಭುತ. ನಾವು ಕ್ರಿಸ್ಮಸ್ ವೇಳೆಯಲ್ಲಿ ಕ್ರಿಸ್ತನ ನಮ್ಮ ಹೃದಯದಲ್ಲಿ ಸಾಗುತ್ತಾ, ನಾವು ಸ್ವಾಗತಿಸುತ್ತಾ, ನಮ್ಮ ವ್ಯಾಪಾರ ಬಿಸ್ನೆಸ್ನಲ್ಲಿ ಸ್ವಾಗತಿಸುತ್ತಾ, ನಮ್ಮ ಮನೆಯಲ್ಲಿ ಸ್ವಾಗತ ಮಾಡ್ಬೇಕು ಹೊರತು ಇಂಥ ಒಂದು ಡಂಬಕರವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ನಾವು ಮಾಡ್ಲಿಕ್ಕೆ ಅವಕಾಶ ಚಾನ್ಸಸ್ ಇಲ್ಲ ಪ್ರಿಯರೇ. ದೇವ್ರ ಮುಂದೆ ಯಾವಾಗಲೂ ಒಬ್ರಿಗೆ ಸೋದರ ಹೇಳಿದ, ಅವರು ಇಲ್ಲಿ ತನ್ನ 2-3 ಸತಿ ಫೋನ್ ಮಾಡ್ದ, ಅವ್ರ ಫೋನೇ ರಿಸೀವ್ ಮಾಡೋದಿಲ್ಲ. ಯಾಕೆ ರಿಸೀವ್ ಮಾಡೋದಿಲ್ಲ ಗೊತ್ತದನ? ಅವ್ರಿಗೆ ಸತ್ಯವನ್ನು ಹೇಳಿದಾಗ ಅದಂತ ನೋಡಿ, ಸತ್ಯ ಹೇಳಿದಾಗ ಏನೋ ಬಿಸಿಗಲ್ಲಿ ಕೂತ್ಕೊಂಡು ಸತ್ತೋಗಿರಂತಪ್ಲೆ ಏನೋ ಹಿಂದಿನ ಕಾನ್ ಹೇಳ್ತಾರಲ್ಲ, ಅವ್ರಿಗೆ ಹಂಗಾಗಿದೇನೋ. ಕರೆದ್ರು, ಅದ್ಭುತವಾಗಿ ಕರೆದ್ರು, ಹೋಗಿದ್ದು ವಾಕ್ಯ ಹೇಳಿದೆವು. ನಾನು ಲಾಸ್ಟಿಗೆ ಒಂದು ಮಾತು ಹೇಳ್ದ, ಫೋಟೋ ಮುಂದೆ ಹಿಂಗೆ ಕೈ ಜೋಡಿಸ್ಕೊಂಡು ಹಿಂಗೆ ನಿಂತರು. ನಂದ ಇದು ಸರಿ ಅದಲ್ಲ, ಯಾಕಂದರೆ ಈಚೆಕೊಂದು ಕ್ಯಾಂಡಲ್ ಹಚ್ಚಾರ, ದಂಡಿಗಳೆಲ್ಲ ಕಟ್ಟ್ಯಾರ. ನಮ್ಮ ಕ್ರಿಸ್ತವ್ರು ಇದು ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಮ್ಮ ಕ್ರಿಸ್ತವ್ರಿಗೆ ಇದೇನು ಮಾಡಿರಿ, ಇದೆಲ್ಲ ಓಕೆ ಅದ, ಆದರೆ ಇದು ನಿಮ್ಮ ಜೀವಿತದಲ್ಲಿ ಸರಿಯಾದದಲ್ಲ. ಇದರಿಂದ ನೀವು ಮಾರ್ಪಾಡ್ರಿ, ಈ ಸ್ಥಿತಿಯಿಂದ ನೀವು ಬಿಡುಗಡೆ ಆಗ್ರಿ ಎಂಬುದಾಗಿ ಒಂದು ಸಣ್ಣ ಒಂದು ಸಂದೇಶ ಅವ್ರಿಗೆ ಕೊಟ್ಟಿರುವಾಗ ಅವ್ರ ಮುಖ ಅದೇ ಸ್ಥಳದಲ್ಲಿ ಚೇಂಜ್ ಆಗೋಯ್ತು. ಆಗೋತ್ತಿನ ಹಿಡಿದು 3-4 ಸರ್ತಿ ಫೋನ್ ಮಾಡಿದ, ಅವ್ರ ಫೋನ್ ಕಾಂಟ್ಯಾಕ್ಟು ಆಗಿಲ್ಲ. ಪೈಲೇ ಮಿಸ್ ಕಾಲ್ ಸುಮ್ಮನೆ ಟ್ರಿಂಗ್ ಅಂದ್ರೂ ಕೂಡ ರಿಸೀವ್ ಮಾಡ್ತಿರೋ ಫೋನ್, ಅಥವಾ ನೆಕ್ಸ್ಟ್ ಮಾಡ್ತಿರು. ಈಗ ಫೋನ್ ಎಬ್ಸ್ತಕ್ಕಂಥ ಪರಿಸ್ಥಿತಿ ಅವ್ರದಿಲ್ಲ. ಯಾಕಂದರೆ ಸತ್ಯವನ್ನು ಖಂಡಿಸುವಾಗ, ಸತ್ಯವನ್ನು ತಿಳಿಸುವಾಗ ಜನಗಳಿಗೆ ಏನೈತೆ ಗೊತ್ತದನ, ಇವೇನು ಹೇಳ್ತಾ ನಮ್ಗೆ ಇದು ಹಳೇದು ಮಾಡ್ಕೊತ ಬಂದಿದ್ದೇನೋ, ಜಮಾನ ಹಿಡಿದು ನಾವು ಮಾಡ್ಕೊತ ಬಂದಿದ್ದೇವೆ ಅಂತೇಳಿ ಜನ ಅಂತಾರ. ಆದರೆ ಪ್ರಿಯಸಮ ಜಾಗ್ರತ, ಜಮಾನ ಹಿಡಿದು ಎಲ್ಲ ಮಾಡ್ಕೊತ ಬಂದಿದೆ. ಆದರೆ ಜಮಾನ ಹಿಡಿದುನೇ ಎಲ್ಲರೂ ಮಾಡ್ಕೊಂಡ್ ಬಂದಾರ. ಜಮಾನ ಹಿಡಿದುನೇ ಹೆರೋದ್ ರಾಜ ಎಲ್ಲ ಕಾರ್ಯಕ್ರಮ ಮಾಡ್ಕೊಂಡು ಬಂದಾನ. ಆದರೆ ಬದಲಾವಣೆ ಯಾರ ಒಳಗಾಗ್ಯದ? ಕುರುಬೂರ್ ಒಳಗೆ ಬದಲಾವಣೆ ಆಗ್ಯದ, ಜೋಯಿಸರು ಪಂಡಿತರ ಒಳಗೆ ಬದಲಾವಣೆ ಆಗ್ಯದ, ಮತ್ತು ಈ ಹೆರೋದ್ ರಾಜನ ಒಳಗ ಬದಲಾವಣೆ ಆಗಿಲ್ಲ. ಅವನ ಜೀವಿತ ಸರ್ವನಾಶ ಆಗ್ಯದ. ಅದಕ್ಕೆ ನಮ್ಮ ಜೀವಿತದಲ್ಲಿ ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ನಮ್ಮ ಜೀವಿತಗಳ ಬದಲಾವಣೆ ಆಗ್ಬೇಕು. ನಮ್ಮ ಬಿಸ್ನೆಸ್ ವ್ಯಾಪಾರ ಬದಲಾವಣೆ ಆಗ್ಬೇಕು. ನಮ್ಮ ಮನೆ, ನಮ್ಮ ಮಾರು ನಾವು ಬದಲಾವಣೆ ಆಗ್ಬೇಕು. ನಾವು ಯಾವ ವಿಷಯವಾಗ ತಪ್ಪು ಹೋಗ್ಲತ್ತಿದ್ದೇವೋ, ಯಾವ ವಿಷಯವಾಗ ನಾವು ಏನಾಗಲತ್ತ ಎಂಬುದಾಗಿ ನಾವು ಸಂರಕ್ಷಿಸಿಕೊಳ್ಳುವುದಕ್ಕಾಗಿ ನಾವು ಪ್ರಯಾಸ ಪಡಬೇಕು. ಬದಲಾವಣೆ ಎಂಬುದಾಗಿ ಒಂದು ನಿಮ್ಮ ಜೀವಿತದಲ್ಲಿ ಬಂದರೂ ಸಾಕು. ಈ ಬರ ವರ್ಷದಲ್ಲೆಲ್ಲ ದೇವ್ರು ನಿಮ್ಮ ಜೀವಿತದಲ್ಲಿ ಅದ್ಭುತ ಅನ್ನಿಸ್ತಾನೆ ಬೇಡಿ. ಒಂದು ಬದಲಾವಣೆ ಮಾಡಿಸ್ಬೇಕು ನಿಮ್ಮೊಳಗಷ್ಟೇ. ದೇವ್ರು ನೋಡ್ತಾನೇನು ನಿಮ್ಮ ಹೃದಯ. ಇದನ್ನ ಬಟ್ಟೆ ದೇವ್ರು ನೋಡ್ತಾನೇನ್ರಿ? ಇದನ್ನ ₹1 ದೇವ್ರ ನಂಬಲ್ಲಿ ನೋಡ್ತಾನ? ದೇವ್ರಿಗೆ ಮೆಚ್ಚುಗೆ ಆಗಿರ್ತಕ್ಕಂಥದ್ದೇನು? ಏನು? ನಮ್ಮ ಹೃದಯ. ಮೆಚ್ಚುಗೆ ಆಗಿರ್ತಕ್ಕಂಥ ನಮ್ಮ ಹೃದಯ, ನಾವು ಮೆಚ್ಚುಗೆವಾಗಿರ್ತಕ್ಕಂಥ ಹೃದಯ ದೇವರಿಗೆ ಸಮರ್ಪಣೆ ಮಾಡಿದಾಗ ಈ ಸಮರ್ಪಣೆಯನ್ನು ದೇವರು ಸ್ವೀಕಾರ ಮಾಡ್ತಾನೆ. ಅದ್ಭುತವಾಗಿ ನಮ್ಮನ್ನು ನಡೆಸ್ತಕ್ಕಂಥನಾಗಿರ್ತಾನೆ. ಅದಕ್ಕೆ ಇಲ್ಲಿ ನೋಡ್ತೀವಿ ಸ್ಪಷ್ಟವಾಗಿ, ಈ ಲೋಕಕ್ಕೆ ಏನು ಮಾಡ್ಯಾನ, ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನೇ ಕರ್ತನಾಗಿರುವ ಕ್ರಿಸ್ತನು. ಹಲ್ಲೆಲೂಯಾ. ಸ್ವಲ್ಪಟ್ಟಿಗಿರ್ತಕ್ಕಂಥ ಸಂದೇಶ ದೇವರು ನಿಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿರಲಿ. ಕಣ್ಮುಚ್ಚಿ ಒಂದು ಪ್ರಾರ್ಥನೆ ಮಾಡಿ ನಾವು ಈ ಹಬ್ಬದ ಒಂದು ಸಂದೇಶವನ್ನು ಮುಕ್ತಪಡಿಸೋಣ. ಬೇರೆ ಪ್ರಾರ್ಥನೆ. ಪರಿಶುದ್ಧಾತ್ಮ ದೇವರೇ, ನಿನ್ನ ಮಹಿಮೆ ಆಗಲಿ ಮತ್ತು ನಿನ್ನ ಘನತೆ ಆಗಲಿ.
ನಿನ್ನೊಂದು ಕೃಪೆ, ನಿನ್ನೊಂದು ಪ್ರಸನ್ನತೆ, ನಿನ್ನೊಂದು ಪವಿತ್ರ ಆತ್ಮದಿಂದ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಿ ಒಳ್ಳೆಯ ಒಂದು ಸಂದೇಶ ಕೊಡುವ ಹಾಗೆ ನಮ್ಮನ್ನು ಸಹಕರಿಸ್ತೋತ್ರ. ಯಾರು ಹೇಗೆ ನಿನ್ನ ಬಳಿಯಲ್ಲಿ ಬಂದು ಮಾರ್ಪಟ್ಟಿದ್ದಾರೆ ಎಂಬುದಾಗಿ ದೇವರೇ ಒಳ್ಳೆ ವಾಕ್ಯವನ್ನು ಕೊಟ್ಟಿದ್ದಿ. ಮತ್ತು ಯಾರು ತಿರಸ್ಕಾರ ಮಾಡಿದಾರೋ ಅವ್ರ ಜೀವಿತದಲ್ಲಿ ಏನೆಂಬುದು ಕೂಡ ಸ್ವಲ್ಪಟ್ಟಿಗೆ ಸಂದೇಶ ಕೊಡ್ತಕ್ಕಂಥ ನಮ್ಮನ್ನು ಸಹಕರಿಸೋಕೆ ಸ್ತೋತ್ರ. ಈ ಸಂದೇಶ ಕೇಳಿರ್ತಕ್ಕಂಥ ಪ್ರತಿಯೊಂದು ಮಕ್ಕಳಿಗೆ ನಾವು ಪ್ರಾರ್ಥಿಸ್ತಾ ಅವ್ರ ಜೀವಿತದಲ್ಲಿ ಅದ್ಭುತ ಮಾಡು. ಈ ದಿನ ದೇವಾ ನನ್ನ ಒಳಗೆ ಬಾ, ಹೊಸದ ಕಾರ್ಯ ಮಾಡು. ನೀನು ಜನಿಸು ಬಂದಿನ ಕಾರಣನೇ ಶುಭಕರವಾಗಿರ್ತಕ್ಕಂಥದ್ದು. ಆ ಶುಭಕರವಾಗಿರ್ತಕ್ಕಂಥ ಕಾರ್ಯನೇ ನನ್ನ ಒಳಗೆ ಮಾಡದೇವ ಎಂಬುದಾಗಿ, ನನ್ನ ಒಳಗೆ ಜನಿಸುವ ದೇವ ಎಂಬುದಾಗಿ, ನನ್ನ ಮನೆಯಲ್ಲಿ, ನನ್ನ ಕುಟುಂಬದಲ್ಲಿ ಜನಿಸುವ ದೇವರು ಎಂಬುದಾಗಿ, ನನ್ನ ವ್ಯಾಪಾರ ಬಿಸ್ನೆಸ್ನಲ್ಲಿ ಜನಿಸುವ ಎಂಬುದಾಗಿ, ನನ್ನ ಒಂದು ಸಭೆಯಲ್ಲಿ ಜನಿಸುವ ಎಂಬುದಾಗಿ. ಒಂದು ವೇಳೆ ನೀನು ಪ್ರಾರ್ಥನೆ ಮಾಡೋದಾದರೆ ಈ ದಿನ ನಿನಗೆ ಶುಭವಾದ. ಯಾಕಂದರೆ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಒಬ್ಬ ರಕ್ಷಕನು ಬಂದಾಗ ಆ ರಕ್ಷಕನೇ ಕರ್ತನಾಗಿರುವ ಕ್ರಿಸ್ತನು. ಯಾರ್ಯಾರು ಆತನ ಅಂಗೀಕರಿಸ್ತಾರೋ, ಯಾರು ಆತನ ಸ್ವೀಕಾರ ಮಾಡ್ತಿರೋ ದಿನ, ಯಾರ್ಯಾರು ಆತನಿಗೆ ಉಲ್ಲಾಸದಿಂದ, ಉತ್ಸಾಹದಿಂದ, ಸಡಗರದಿಂದ, ಸಂತೋಷದಿಂದ, ಸಂಭ್ರಮದಿಂದ ಆತನ ನೀವು ಸ್ವಾಗತಿಸ್ತಿರೋ, ಈಗ ನಿಮ್ಮ ಜೀವಿತ ಮಾರ್ಪಡ್ತಕ್ಕಂಥದ್ದು ಪ್ರೇರೆ. ಕಟ್ಟಲ್ಪಟ್ಟಿರ್ತಕ್ಕಂಥ ಬಂಧನಗಳೆಲ್ಲ ಮುರಿಲಕ್ಕೆ ಅವಕಾಶದ ಪ್ರೇರೆ. ಒಂದು ವೇಳೆ ಈ ದಿನ ನೀ ದೇವರನ್ನು ಸ್ವಾಗತಿಸುತ್ತಾ, ಅಯ್ಯ ದೇವ ನನ್ನ ಜೀವಿತ ಇದೆ ಮಾರ್ಪಡಿಸಬಹುದಾಗಿ ಸಮರ್ಪಣೆ ಮಾಡ್ತೇವೆ. ನೋಡ್ರಿ, ಕುರುಬರು ಮತ್ತು ಜೋಯಿಸರು ಪಂಡಿತರಿಗೆ ಸಂದೇಶವನ್ನು ಅದ್ಭುತವಾಗಿ ತಲುಪಿದ, ಅದ್ಭುತವಾಗಿ ಅವ್ರು ನೋಡಿ ಸಂತೋಷ ಪಟ್ಟರ. ಆದರೆ ಹೆರೋದನ ಒಳಗೆ ಸಂತೋಷ ಇದ್ದಿಲ್ಲ ಪ್ರೇರೆ. ನಾನೇ ಜಗದ ರಕ್ಷಕನೆಂಬುದಾಗಿ ಹೆರೋದನ್ನು ತಿಳ್ಕೊಂಡು ಲಾಸ್ಟ್ ಕೊನೆಯದಾಗಿ ದೇವರಿಗೆ ದ್ವೇಷನ ವಿರುದ್ಧವ ಕಾರ್ಯ ಮಾಡೋಣ. ಹುಳ ಎಲ್ಲ ಬಿದ್ದು, ಮೈಯೆಲ್ಲ ದುರ್ವಾಸನೆಗೆ ಒಳಗಾಗಿದ್ದು, ಮರಣಕರ ರೋಗದಲ್ಲಿ ಬಿದ್ದು ನಳಾಡ್ತಾ ಬಳಲಾಡ್ತಾ ಆತನ ಲೋಕದ ಆತನ ಮೋಸ್ಕೊಂಡು ಪ್ರೇರೆ. ಆದರೆ ಪ್ರಿಯ ಸುಮ ದೇವರ ಮಕ್ಕಳೇ, ನೀವು ದೇವರಿಗೆ ದ್ವೇಷಿಸುವಂಥ ಕಾರ್ಯ ಮಾಡಬೇಡ್ರಿ. ದೇವ್ರ ಕಾರ್ಯಕ್ಕೆ ವಿರುದ್ಧವಾಗಿ ನಿಂದಿರಬೇಡ್ರಿ. ದೇವರಿಗೆ ಒಂದು ವಿರುದ್ಧ ಮಾಡ್ತೀರಿ, ನಿಮ್ಮ ಜೀವಿತ ಕೂಡ ಭಯಂಕರದ. ಆದರೆ ಈ ದಿನ ಕುರುಬರು, ಜೋಯಿಸರು, ಪಂಡಿತರು ಹೇಗೆ ಕ್ರಿಸ್ತನನ್ನು ಸ್ವಾಗತಿಸುತ್ತಾ ಕ್ರಿಸ್ತನ ಹುಡುಕಿಕೊಂಡು ಬಂದು ಆತನ ಸನ್ನಿಧಿಯಲ್ಲಿ ಬಂದು ಹೇಗೆ ಅವರಿಗೆ ಸಮರ್ಪಣೆ ಮಾಡಿ ಅವ್ರು ನಮಸ್ಕರಿಸಿದರು, ಈ ದಿನ ನಾನು ನೀನು ಕೂಡ ಒಂದು ವೇಳೆ ಕ್ರಿಸ್ತನಿಗಾಗಿ ನಾವು ಸಮರ್ಪಣೆ ಮಾಡಿ ನಾವು ಕೂಡ ಆತನ ನಮಸ್ಕರಿಸುವುದಾದರೆ, ಸ್ವಾಗತಿಸುವುದಾದರೆ ಇವತ್ತು ನಿಮ್ಮ ಜೀವಿತದಲ್ಲಿ ಅದ್ಭುತದ ಪ್ರೇರೆ. ದೇವ ನಿನ್ನ ಮಹಿಮೆ ಆಗಲಿ, ನಿನ್ನ ಘನತೆ ಆಗಲಿ. ಯಾರ್ಯಾರು ಇವಾಗ ನಿನ್ನ ಸನ್ನಿಧಿಯಲ್ಲಿ, ನನ್ನ ಹೃದಯದಲ್ಲಿ, ನನ್ನ ಮನೆಯಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಬಿಸ್ನೆಸ್, ವ್ಯಾಪಾರದಲ್ಲಿ, ಸಭೆಗಳಲ್ಲಿ ಬಾ ಎಂಬುದಾಗಿ ಆಕಾಶ ಕಡೆ ಕೈಗಳೆತ್ತುತ್ತಾ ದೇವರಿಗೆ ಪಶ್ಚಾತ್ತಾಪಟ್ಟು ಪ್ರಾರ್ಥಿಸ್ತಾರೋ ಅವ್ರ ಜೀವಿತದಲ್ಲೆಲ್ಲ ಅದ್ಭುತ ಮಾಡು. ಅವ್ರ ಮನೆಯಲ್ಲಿ ಅದ್ಭುತ ಮಾಡು, ಅವ್ರ ಕೆಲಸ ಕಾರ್ಯದಲ್ಲಿ ಅದ್ಭುತ ಮಾಡು, ಅವ್ರ ವಿದ್ಯಾಭ್ಯಾಸದಲ್ಲಿ ಅದ್ಭುತ ಮಾಡು, ಅವ್ರ ವ್ಯಾಪಾರ ಬಿಸ್ನೆಸ್ನಲ್ಲಿ ಅದ್ಭುತ ಮಾಡು. ಅವ್ರು ಹೋಗುವಾಗಲೂ ಬರುವಾಗಲೂ ಎಲ್ಲರೊಳಗೆ ಶುಭವಾಗಿರಲಿ ಕರ್ತನೆ. ನಿನ್ನನ್ನು ಸ್ವಾಗತಿಸ್ತಕ್ಕಂಥ ಪ್ರತಿಯೊಂದು ಮಕ್ಕಳನ್ನು ದೇವರೇ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಟ್ಟಿದ್ದ, ನೀನು ಆಶೀರ್ವದಿಸು, ನಿನ್ನ ಒಂದು ಮಹಿಮೆ ಕಾಣುವಾಗ ಸಾಕಿಸು. ಈ ಸಂದೇಶವನ್ನು ಕೇಳ್ತಕ್ಕಂಥ ಪ್ರತಿಯೊಂದು ಮಕ್ಕಳ ಜೀವಿತದಲ್ಲಿ ಹೃದಯದಲ್ಲಿ ಅದ್ಭುತ ಮಾಡು. ಈ ಸಂದೇಶ ಆನ್ಲೈನಲ್ಲಿ ಕೂಡ ಕೇಳ್ತಕ್ಕಂಥ ಪ್ರತಿಯೊಬ್ಬನ ಪ್ರಾರ್ಥಿಸಿ ಆಶೀರ್ವಾದ ಮಾಡು. ಅವರು ಕೂಡ ಮಾರ್ಪಡುವ ಹಾಗೆ ದೇವ ನಮ್ಮ ಜೀವಿತ ಕೂಡ ಅದ್ಭುತ ಮಾಡೆಂಬುದಾಗಿ ಆಕಾಶ ಕಡೆ ಕೈ ಎತ್ತಿ ಪ್ರಾರ್ಥಿಸುವಾಗೆ ಈ ಸಾಕರ್ಸಿಯನ್ನು ಪ್ರಾರ್ಥಿಸ್ತಕ್ಕಂತಾನೆ. ವಾಕ್ಯ ಕೇಳಿರ್ತಕ್ಕಂಥ ಪ್ರತಿಯೊಂದು ಮಕ್ಕಳ ಜೀವಿತದಲ್ಲಿ ಅದ್ಭುತಗಳು ಮತ್ತು ಸೂಚಕ ಕಾರ್ಯಗಳು ಮಾಡಿಸಬರ್ತೀನಿ ಎಂಬುದಾಗಿ ನಮ್ಮ ಒಡೆಯನ ರಕ್ಷಕನಾಗಿರ್ತಕ್ಕಂಥ ನಜರೇತಿನ ಯೇಸು ಕ್ರಿಸ್ತನ ಪ್ರಾರ್ಥನೆ ಮಾಡಿ ನಾವು ಬೇಡಿ ಪಡ್ಕೊಂಡಿದ್ದು ನಾವು ಪರಲೋಕ ತಂದೆ. ಆಮೇನ್, ಆಮೇನ್, ಆಮೇನ್.